ಬಹಳಷ್ಟು ಕಡೆ ಮೋಕ್ಷ ಅಂದ್ರೇನು ಅಂತ ನಾನು ಪಂಡಿತರುಗಳಿಗೆಲ್ಲ ಕೇಳ್ತಾ ಇದ್ದೆ. ಅವಾಗ ನೀವು ದಿನಾ ಮೋಕ್ಷ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಏನ್ರಿ ಆಗುತ್ತೆ ದಿನಾ ಮೋಕ್ಷ ಅಂದರೆ? ಇಲ್ಲ, ನಿದ್ದೆ ಮಾಡ್ತೀರಾ ತಾನೇ, ಅದು ಒಂದು ಮೋಕ್ಷದ ಎಕ್ಸ್ಪೀರಿಯನ್ಸು. ನಮಗೆ ಪ್ರಾಬ್ಲಮ್ ಮೋಕ್ಷ ಬಿಡಿ, ನಿದ್ರೆನೇ ಬರಲ್ಲ. ಈ ನಿದ್ರೆ ಸಮಸ್ಯೆಗಳ ಬಗ್ಗೆ ಆಯುರ್ವೇದದಲ್ಲಿ ಏನಿದೆ? ನಿದ್ರೆ ಅನ್ನೋದು ಯಾವಾಗ ಗೊತ್ತಾ, ಒಂದು ದಿನದ ಎಲ್ಲ ಚಟುವಟಿಕೆಯ ವಿಷಯವನ್ನು ನೀವು ಮುಗಿಸಿ, ನಿಮ್ಮ ಕರ್ತವ್ಯವನ್ನು ಮುಗಿಸಿ, ಸಂಜೆ ಬಂದು ಒಂದು ಡ್ರಾಪ್ ಎಲ್ಲದನ್ನು ಕೂಡ ಬಿಟ್ಟು ಒಂದು ಹಂತದ ಆರಾಮ ಸ್ಥಿತಿಗೆ ತಲುಪಿ ಇಂದಿನ ಕಾರ್ಯ ಮುಗೀತು ಅಂತ ಅಂದಾಗ ಆ ನಿದ್ದೆ ಬರುತ್ತೆ. ಅಥವಾ ನಾರ್ಮಲ್ ಆಗಿರುವಂತಹ ವ್ಯಕ್ತಿ, ಒಂದು ರೀತಿಯ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಂತಹ ವ್ಯಕ್ತಿ ಯಾವಾಗ ಯಾವುದನ್ನು ಹೇಗೆ ಮಾಡಬೇಕೋ ಅದನ್ನು ಮಾಡಿದರೆ ತೂಕುಡಿಸುವಂಥ ನಿದ್ದೆಯೂ ಕೂಡ ದೈವತ್ವವನ್ನು ಪಡಿತದೆ. ಹಾಗೆ ಬದುಕಿದರೆ ನಿದ್ದೆ ದೇವರ ರೀತಿಯಲ್ಲಿ ನಿಮ್ಗೆ ಆಶೀರ್ವಾದ ಮಾಡುತ್ತೆ. ನೀವು ಯಾವತ್ತೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಕೊತೀರೋ ಆಗ ಮನಸ್ಸು ರೆಸ್ಟಿಗೆ ಬರುತ್ತೆ. ಇದೊಂದು ಪ್ರಯತ್ನ ಮಾಡಿ ನೋಡಿ. ಆ ಸೊಲ್ಯೂಷನ್ನು ಸತ್ಯನೇ ಆಗಿರಬೇಕು, ಸರಿಯಾಗಿರಬೇಕು, ಸೊಲ್ಯೂಷನ್ನೇ ಆಗಿರಬೇಕು ಅಂತಲೂ ಇಲ್ಲ. ನಾಳೆ ಮತ್ತೊಂದು ಪ್ರಾಬ್ಲಮ್ ಆಗ್ಬೋದು, ಇವತ್ತು ರಾತ್ರಿ ನಿದ್ದೆ ಮಾಡಲಿಕ್ಕೆ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ನಾನು ಏನು ಮಾಡಬೇಕು? ಸಹಜವಾಗಿ ನಿದ್ದೆ ಮಾಡಬೇಕು. ಏನಾದರೂ ರೂಲ್ಸ್ ಇದೆಯಾ? ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇಟ್ಬಿಡ್ಬೇಕಾ? ಯಾರನ್ನು ಮಾತಾಡಿದ್ರೆ ಸುಮ್ಮನೆ ಒಂದು ಕಡೆ ಹೋಗಿ ಕೂತ್ಕೊಂಡ್ಬೇಕಾ? ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಏನಾದರೂ ಕೂತ್ಕೊಂಡ್ಬೇಕಾ? ಏನು ಮಾಡಬೇಕು ನಾನು? ಖಂಡಿತವಾಗಿಯೂ ಇದು ಅವರವರೇ ಹಾಕಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಚೌಕಟ್ಟು ಅವರಿಗೆ. ನಮಸ್ಕಾರ. ವೇದಿಕ್ ವೆಲ್ನೆಸ್ನ ಇವತ್ತಿನ ಆರೋಗ್ಯದ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸ್ವಾಗತ. ಆರೋಗ್ಯ ಯಾವುದರಿಂದ ಬರುತ್ತೆ ಹೇಳಿ? ಚೆನ್ನಾಗಿ ನಿದ್ದೆ ಮಾಡಿದ್ರೆ ಒಳ್ಳೆ ಆರೋಗ್ಯ ಅಂತ ನಮಗೆಲ್ಲ ಗೊತ್ತು. ಆದರೆ ಮೂಲಭೂತವಾಗಿ ನಮ್ಮ ಸಮಸ್ಯೆ ಏನಪ್ಪ ಅಂದರೆ ಅದೊಂದು ಬಿಟ್ಟು ಬೇರೆ ಎಲ್ಲ ಬರುತ್ತೆ, ನಿದ್ದೆ ಮಾತ್ರ ಬರಲ್ಲ. ನೋಡಿ, ಮನೆಯಲ್ಲಿ 12:30ಗೆ ಮೆಸೇಜ್ ಮಾಡಿದ್ರೂ ರಿಪ್ಲೈ ಬರುತ್ತೆ ನಿಮ್ಗೆ ವಾಟ್ಸಪ್ಪಲ್ಲಿ, 1:15ನಲ್ಲೂ ರಿಪ್ಲೈ ಬರುತ್ತೆ. ಯಾಕೆಂದರೆ ಎಲ್ಲ ಎದ್ದಿರ್ತಾರೆ. ಈಗ ಅದು ಸಿಟಿಗಳಲ್ಲಂತೂ ನನಗೆ ಗೊತ್ತಿಲ್ಲ ಹಳ್ಳಿಗಳಲ್ಲಿ ಹೇಗಿದೆ ಇನ್ನುವೇ ಅಂತ, 12 ಗಂಟೆ 1 ಗಂಟೆ ಆದರೂ ನಿದ್ದೆ ಬರಲ್ಲ. ನಿದ್ದೆ ಮಾಡೋದಕ್ಕೆ ಮಲಗೇ ಇರ್ತಾರೆ, ಹಾಸಿಗೆ ಮೇಲೆ ಮಲಗಿರ್ತಾರೆ, ಲೈಟು ಆಫ್ ಮಾಡಿರ್ತಾರೆ, ಆದರೆ ನಿದ್ದೆ ಬರಲ್ಲ. ಈ ನಿದ್ದೆ ಸಮಸ್ಯೆ ಏನು? ಆರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲ, ಚೆನ್ನಾಗಿರೋರು ಕೂಡ ನಿದ್ದೆ ಮಾಡೋಕ್ಕೆ ಬರಲ್ಲ. ಆಮೇಲೆ 11 ಗಂಟೆಗಿಂತ ಮುಂಚೆ ಎದ್ದೇಳೋಕ್ಕಾಗಲ್ಲ. ಆಫೀಸ್ ಇದ್ದೇ ಇದೆ ಅಂದರೆ ಕಷ್ಟಪಟ್ಟು ಎದ್ದೇಳ್ತೀವಿ ಹೊರತು ಈ ನಿದ್ರೆ ಸಮಸ್ಯೆ, ಈ ನಿದ್ರೆ ಬಗ್ಗೆ ಆಯುರ್ವೇದದಲ್ಲಿ ಏನಿದೆ? ಯಾಕೆಂದರೆ ನಾವು ವೇದಿಕ್ ವೆಲ್ನೆಸ್ ಆದ್ದರಿಂದ ಆಯುರ್ವೇದಿಕ್ ವೆಲ್ನೆಸ್ ನಮ್ಮದು. ಹಾಗಾಗಿ ನಮ್ಮ ಋಷಿ ಮುನಿಗಳು ಹೇಗೆ ನಿದ್ದೆ ಮಾಡ್ತಾಯಿದ್ರು, ಆ ನಿದ್ರೆ ಸಮಸ್ಯೆಗಳನ್ನು ಹೇಗೆ ಪರಿಹರಿಸ್ಕೊಳ್ತಾ ಇದ್ರು, ಆದರೆ ಇವತ್ತು ಅದರಿಂದ ಸಾಧ್ಯನಾ? ಅದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರು ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರೇ. ನಮಸ್ಕಾರ ಸರ್. ಈ ನಿದ್ರೆ ಅನ್ನೋದು ಒಂಥರ ಒಂದು ರೋಚಕವಾದಂತಹ ವಿಷಯ. ಯಾಕೆಂದರೆ ನಾವು ಆಧ್ಯಾತ್ಮದ ಎಷ್ಟೋ ವಿಡಿಯೋಗಳು ಮಾಡ್ತೀವಿ, ಬಹಳಷ್ಟು ಕಡೆ ಮೋಕ್ಷ ಅಂದ್ರೇನು ಅಂತ ನಾನು ಪಂಡಿತರುಗಳಿಗೆಲ್ಲ ಕೇಳ್ತಾ ಇದ್ದೆ. ಅವಾಗ ನೀವು ದಿನಾ ಮೋಕ್ಷ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಏನ್ರಿ ಆಗುತ್ತೆ ದಿನಾ ಮೋಕ್ಷ ಅಂದರೆ? ಇಲ್ಲ, ನಿದ್ದೆ ಮಾಡ್ತೀರಾ ತಾನೇ, ಅದು ಒಂದು ಮೋಕ್ಷದ ಎಕ್ಸ್ಪೀರಿಯನ್ಸು. ಆನಂದ ಆಗುತ್ತೆ ನಿಮಗೆ. ನಿದ್ದೆ ಆದಾಗ ಏನು ಆನಂದ ಆಯಿತೋ ಮೋಕ್ಷದಲ್ಲಿ ಯಾವಾಗಲೂ ಇರುತ್ತೆ. ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರು ಅವರು. ನಮಗೆ ಪ್ರಾಬ್ಲಮ್ ಮೋಕ್ಷ ಬಿಡಿ, ನಿದ್ರೆನೇ ಬರಲ್ಲ. ಈ ನಿದ್ರೆ ಸಮಸ್ಯೆಗಳ ಬಗ್ಗೆ ಆಯುರ್ವೇದದಲ್ಲಿ ಏನಿದೆ ಅಂದರೆ, ಡಿಸೀಸಸ್ಗೆ ನಾನು ಬರ್ತೀನಿ, ಸ್ಲೀಪ್ ಡಿಸಾರ್ಡರ್ಸು, ಆಂಗ್ಸೈಟೀಸ್ ಅದೆಲ್ಲ ಬೇರೆ. ಆದರೆ ನಿದ್ರೆ ಬಗ್ಗೆ ಏನಿದೆ ವಿಷಯ? ಮೂಲಭೂತವಾಗಿ ಆಯುರ್ವೇದ ನಿದ್ರೆಯ ಇಂಪಾರ್ಟೆನ್ಸ್ ಏನು, ನಿದ್ರೆ ಹೇಗೆ ಬರುತ್ತೆ ನಮಗೆ? ಇದು ಆಯುರ್ವೇದ ಹುಟ್ಟು, ಸಾವು, ನಿದ್ದೆ ಇವೆಲ್ಲವನ್ನೂ ಕೂಡ ತನ್ನ ಜೊತೆಗೆ ಇಟ್ಕೊಂಡು ಹುಟ್ಟಿದಾಗೆ ವರ್ಣನೆ ಮಾಡಿದೆ. ಹೇಗೆಂದರೆ ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳ್ತೀವಿ, 3 ಉಪಸ್ತಂಭಗಳು ಅಂತ, 3 ಅತ್ಯಂತ ಪ್ರಮುಖ ವಿಷಯವನ್ನು ಹೇಳಬೇಕು ಅಂತ ಹೇಳಬೇಕಾದ್ರೆ ಅಂದರೆ ಪಿಲ್ಲರ್ಸ್ ಅಂತ. ಪಿಲ್ಲರ್ಸ್ ಅವಾಗ ಆಹಾರ, ನಿದ್ರಾ ಆ್ಯಂಡ್ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ನಮ್ಮ ಶರೀರಕ್ಕೆ ಬೇಕಾಗುವಂಥದ್ದು ಆಹಾರ, ಬ್ರಹ್ಮಚರ್ಯ ಅಬ್ರಹ್ಮಚರ್ಯ ಅಂತಂದರೆ ಪ್ರಜನಿ, ಮುಂದಿನ ಒಂದು ಜೀವನಕ್ಕೆ ಬೇಕಾಗುವಂಥದ್ದು, ಸಂತಾನ, ಅದಕ್ಕೆ ಮತ್ತು ಇವೆರಡೂ ಸಮರ್ಪಕವಾಗಿರಲಿಕ್ಕೆ ಬೇಕಾಗುವಂಥದ್ದು ನಿದ್ದೆ. ನಿದ್ದೆಗೆ ಅಂತಹ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಟ್ಟು ಅದಕ್ಕೆ ಒಂದು ಸಹಜವಾದಂಥ ಉಲ್ಲೇಖವನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿಯ 3ನೇ 1 ಭಾಗ ಆತ ನಿದ್ದೆಯಲ್ಲೇ ಕಳೀತಾನೆ. ಉಳಿದ 2ನೇ 3ನೇ 2 ಭಾಗ ಆತ ಆರೋಗ್ಯವಾಗಿರಬೇಕು ಅಂತಂದರೆ ಆ 3ನೇ 1 ಭಾಗ ಸರಿ ಇರಬೇಕು ಅಂತ. ಅಂತಹ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಆಯುರ್ವೇದ ಅದಕ್ಕೆ
ಒಂದು ಅಂಗ, ಒಂದು ಸ್ತಂಭ, ಒಂದು ಕಂಬ, ಒಂದು ಪಿಲ್ಲರ್ ರೀತಿಯಾದಂತಹ ಒಂದು ಸ್ಥಾನವನ್ನು ಕೊಟ್ಟಿದೆ. ಅಷ್ಟೇ ಕೊಡೋದಲ್ಲ, ಸಹಜವಾಗಿ ಇಡೀ ಪ್ರಪಂಚ ನಿದ್ರೆಯ ವ್ಯವಸ್ಥೆಯಲ್ಲಿ ಪ್ರತಿದಿನ ಇರ್ತದೆ. ನಾವು ಹೇಗೆ ಸತ್ವ, ರಜ, ತಮ ಅಂತ ಹೇಳ್ತೀವೋ, ಸತ್ವವನ್ನು ಒಳ್ಳೆಯದು, ರಜ ಅನ್ನುವಂಥದ್ದು ಪ್ರವರ್ತಕ ಅಥವಾ ಒಂಥರ ಅಗ್ರೆಸಿವ್, ತಮಸ್ಸು ಅಂದರೆ ಒಂಥರ ಮೋಹ ಅನ್ನುವಂತಹ ವ್ಯವಸ್ಥೆಯಲ್ಲಿ ಇದ್ದೀವಿ. ಆ ತಮಸ್ಸನ್ನು ವಿಕೃತವಾಗಿ ನೋಡಿದರೆ ಅದು ಮೋಹ ಹೌದು. ಪ್ರಾಕೃತವಾಗಿ ಪ್ರತಿದಿನವೂ ಕೂಡ, ಪ್ರತಿ ನಿಮಿಷವೂ, ಪ್ರತಿ ದಿನದ ಒಂದು ಅಂಗ ಪ್ರಾಕೃತ ತಮೋಗುಣದಿಂದ ಕೂಡಿರ್ತದೆ. ಅದು ಸಾಯಂಕಾಲದ ಹೊತ್ತು, ಸಂಜೆಯ ಹೊತ್ತು ಅಥವಾ ರಾತ್ರಿಯ ಹೊತ್ತು. ತಮೋಮೂಲ ತಮೋಮಯಿ ಬಾಹುಲ್ಯ ತಮಸೋ ರಾತ್ರಿ ನಿದ್ರಾ ಪ್ರಾಯೇಣ ಜಾಯತೆ ಅಂತ ಹೇಳ್ತಾರೆ. ರಾತ್ರಿಯ ಪ್ರತಿ ದಿನದ ರಾತ್ರಿಯ ಒಂದು ಕಾಲವನ್ನು ತಮಸ್ಸಿನ ಮೂಲವಾಗಿರ್ತದೆ, ತಮೋಮಯಿ ಆಗಿರ್ತದೆ ಸಹಜವಾಗಿ. ಆ ಸಂದರ್ಭದಲ್ಲಿ ನಿದ್ರೆ ಮಾಡಬೇಕು. ನಿದ್ರಾ ಪ್ರಾಯೇಣ ಜಾಯತೆ. ಪ್ರಾಯಶಃ ಆರೋಗ್ಯವಂತರಿಗೆ, ಅಂದರೆ ಸಹಜವಾಗಿ ಬದುಕೋರಿಗೆ ನಿದ್ರೆ ಬರುತ್ತದೆ ಅಂತ. ನಾವೆಲ್ಲರೂ ಇವತ್ತು ಅಸಹಜವಾಗಿ ಬದುಕ್ತಾ ಇದ್ದೀವಿ. ಅದರಿಂದ 1:15ಗೆ ಮೆಸೇಜ್ ಮಾಡ್ತೀವಿ, ಮೆಸೇಜ್ಗೆ ರಿಪ್ಲೈ ಮಾಡ್ತೀವಿ. ಅಲ್ಲ, ಯಾಕೆಂದ್ರೆ ನಿದ್ದೆ ಮಾಡಿಲ್ದಿರೋದಕ್ಕೆ ಮೆಸೇಜ್ ಮಾಡ್ತೀವಿ ಅಲ್ವಾ ಡಾಕ್ಟರ್ ನಾವು? ಅಂದ್ರೆ ನಿದ್ದೆ ಬರ್ತಾ ಇಲ್ಲ. ನನ್ನ ಪ್ರಾಬ್ಲಮ್ ಈಸ್, ಈಗ ಈಗ ನಿದ್ದೆ ಬಂದ್ರೆ ನಾನು ಮಾಡ್ತೀನಿ. ಈಗ 10 ಗಂಟೆಗೆ ನನಗೆ ಜೋರ್ ನಿದ್ದೆ, ನನ್ನ ಕಣ್ಣೇ ತೆಗಿಯಕ್ಕಾಗ್ತಾ ಇಲ್ಲ. ಆ ಥರ ಚೆನ್ನಾಗಿ ನಿದ್ದೆ ಬಂದರೆ ಅವಾಗ ನಾನು ಏನು ಮೆಸೇಜ್ ಬಂದಿದ್ದೇ ಗೊತ್ತಾಗಲ್ಲ, ಯಾಕಂದ್ರೆ ನಿದ್ರೆಯಲ್ಲಿ ಇರ್ತೀನಿ ನಾನು. ಆದರೆ ಇಲ್ಲಿ ಬಹಳ ಒಂದು ಪ್ರಶ್ನೆ ಇದೆ. ನಿದ್ರೆ ಅನ್ನೋದು ಯಾವಾಗ ಗೊತ್ತಾ? ಒಂದು ದಿನದ ಎಲ್ಲ ಚಟುವಟಿಕೆಯ ವಿಷಯವನ್ನು ನೀವು ಮುಗಿಸಿ, ನಿಮ್ಮ ಕರ್ತವ್ಯವನ್ನು ಮುಗಿಸಿ, ಸಂಜೆ ಬಂದು ಒಂದು ಡ್ರಾಪ್ ಎಲ್ಲದನ್ನು ಕೂಡ ಬಿಟ್ಟು ಒಂದು ಹಂತದ ಆರಾಮ ಸ್ಥಿತಿಗೆ ತಲುಪಿ ಇಂದಿನ ಕಾರ್ಯ ಮುಗೀತು ಅಂತ ಅಂದಾಗ ಆ ನಿದ್ದೆ ಬರ್ತದೆ. ಅದನ್ನೇ ಆಯುರ್ವೇದ ಹೇಳುತ್ತೆ, ಯದಾತು ಮನಸಿ ಕ್ಲಾಂತೆ ಕರ್ಮಾತ್ಮನಃ ಕ್ಲಮಾನ್ವಿತ ವಿಷಯೇಭ್ಯೋ ನಿವರ್ತಂತೆ ತದಾ ಸ್ವಪತಿ ಮಾನಮ ಅಂತ. ಸಹಜವಾಗಿ ಮನಸ್ಸಿಗೆ ರೆಸ್ಟ್ ಬಂದು, ವಿಶ್ರಾಂತಿ ಬಂದು, ಕರ್ಮಾತ್ಮನಃ ಕ್ರಮಾನ್ವಿತ, ಕರ್ಮವನ್ನು ಮಾಡ್ತಾ ಇರುವಂತಹ ಚಟುವಟಿಕೆಯಿಂದ ಒಂದು ರೀತಿಯ ವಿಶ್ರಾಂತಿಗೆ ಬಂದಾಗ ವಿಷಯೇಭ್ಯೋ ನಿವರ್ತಂತೆ, ವಿಷಯಾಸಕ್ತಿಗಳಿಂದ ನಿವೃತ್ತಿ ಹೊಂದಿದಾಗ, ಅದು ಮಾಡಬೇಕು, ಇದು ಮಾಡಬೇಕು, ಅದನ್ನು ಉತ್ತರ ಕೊಡಬೇಕು, ಇದಕ್ಕೆ ಉತ್ತರ ಕೊಡಬೇಕು ಅನ್ನುವಂತಹ ಆ್ಯಂಟಿಸಿಪೇಷನ್ ಇಲ್ಲದೇ ಇರುವಂತಹ ಸ್ಥಿತಿಗೆ ನೀವು ಹೋಗಿ ಒಂದಷ್ಟು ವಿಶ್ರಾಂತಿ ಕೊಟ್ಟರೆ ತದಾ ಸ್ವಪತಿ ಮಾನವ. ಆಗ ನಿದ್ದೆ ಹುಡ್ಕೊಂಡು ನಿಮ್ಮನ್ನು ಬರ್ತದೆ. ತುಂಬ ಶೇರಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಶೇರ್ ರೇಟ್ ಏನಾಯಿತು ಅನ್ನೋ ತವಕದಲ್ಲಿರುವಂಥವ್ರಿಗೆ, ಬ್ಯಾಂಕಲ್ಲಿ ದುಡ್ಡಿಟ್ಟಿದ್ದೀನಿ ಬಡ್ಡಿ ರೇಟ್ ಏನಾಯಿತು ಅಂತ ನೋಡೋರಿಗೆ, ನಮ್ಮ ಮನೆಯ ಬೀರುವಿನಲ್ಲಿ ಬಹಳಷ್ಟು ಬಂಗಾರ ಇದೆ ಅದು ಏನಾಯಿತು ಅನ್ನೋರಿಗೆ, ನಾನು ಹಾಲಿಗೆ ಮೊಸರನ್ನ ಹೆಪ್ಪಾಕಿದ್ದೀನಿ ಮೊಸರು ಆಗತ್ತಾ ಇಲ್ಲವಂತಹ ಒಂದು ಸಣ್ಣ ಚಿಂತನೆ ಮಾಡೋರಿಗೂ ಕೂಡ ನಿದ್ದೆ ಬರಲ್ಲ. ನಾ ಹೇಳಿದ್ನಲ್ಲ, ಒಂದು ಕೋಟಿಗಟ್ಟಲೆ ದುಡ್ಡಿನ ವಿಷಯದಿಂದ ಹಿಡಿದು ಮೊಸರು ಹೆಪ್ಪಾಯ್ತಾ ಅನ್ನುವಂತಹ ಸಣ್ಣ ವಿಷಯದವರೆಗೆ, ಹದಿಹರೆಯದಿಂದ ವಯಸ್ಸಾದವರಿಗೆ ಅವರದ್ದೇ ಆದ ಚಿಂತೆಗಳು ಇವು ಯಾವುದು ಇದ್ರೂ ಕೂಡ ನಿದ್ದೆ ಸಹಜವಾಗಿ ಬರಲ್ಲ. ಅಂದರೆ ವಿಷಯಾಸಕ್ತಿಗಳಿಂದ ಮುಕ್ತವಾಗಿ ನಿಮ್ಮ ಮನಸ್ಸನ್ನು ತರಬೇಕು, ಆಗ ನಿಮಗೆ ನಿದ್ದೆ ಬರ್ತದೆ. ಇದು ನಿದ್ದೆಗೆ ಆಯುರ್ವೇದ ಕೊಟ್ಟಂತಹ ವ್ಯಾಖ್ಯಾನ. ಮುಖ್ಯವಾಗಿ ಅದನ್ನು ಏನಂದ್ರು ಅಂದರೆ ಭೂತದಾಯಿನಿ, ಭೂತಧಾತ್ರಿ ಎನ್ನುವಂಥ ಅದ್ಭುತವಾಗಿ ನಿದ್ರೆಯನ್ನು ದೇವರ ರೀತಿಯಲ್ಲಿ ಆಯುರ್ವೇದ ಕಾಣ್ತದೆ. ಆಚಾರ್ಯ ಚರಕರು ಹೇಳ್ತಾರೆ, ಅದಕ್ಕೆ ಚರಕ ಸಂಹಿತೆಗೆ ವ್ಯಾಖ್ಯಾನ ಬರೆದಂಥ ಆಚಾರ್ಯ ಚಕ್ರಪಾಣಿ ಮಹರ್ಷಿಗಳು ಹೇಳ್ತಾರೆ, ಈ ಭೂತಧಾತ್ರಿ ಅಂತಂದರೆ ಭೂತಾದಿ ಜನಿತ ಪ್ರಾಣಿನಃ ಪೋಷ್ಣಾತಿ ದದತಿ ಇತಿ ಭೂತಧಾತ್ರಿ ಅಂತ. ಇಡೀ ಪಂಚಮಹಾಭೂತಗಳಿಂದ ಸೃಷ್ಟಿಯಾದಂಥ ಸಕಲ ಜೀವರಾಶಿಗಳನ್ನು ಪೋಷಣೆ ಮಾಡಿ ಯಾವುದು ಇಡ್ತದೆಯೋ, ಯಾವುದು ಶಕ್ತಿ ಕೊಟ್ಟು ಬದುಕಿಸ್ತದೆಯೋ ಅದು ಭೂತಧಾತ್ರಿ. ಅದೇ ನಿದ್ದೆ ಅಂತ. ಅಂದರೆ ತೂಕುಡಿಸ್ಕೊಂಡು ಯಾವಾಗ ನಿದ್ದಂಡಿ ಹಂಗಿದೆಯಾ ಅಂತ ಹೇಳಿ ನಾವು ಬೈತೀವಿ, ಅದನ್ನು ದೇವರು ಅಂತ ಆಯುರ್ವೇದ ಉಲ್ಲೇಖಿಸ್ತದೆ ನೋಡಿ. ಅಂದರೆ ಸಹಜವಾಗಿ ಮಾಡಿದರೆ ಅಥವಾ ನಾರ್ಮಲ್ ಆಗಿರುವಂತಹ ವ್ಯಕ್ತಿ, ಒಂದು ರೀತಿಯ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಂತಹ ವ್ಯಕ್ತಿ ಯಾವಾಗ ಯಾವುದನ್ನು ಹೇಗೆ ಮಾಡಬೇಕೋ ಅದನ್ನು ಮಾಡಿದರೆ
ತೂಕಡಿಸುವಂಥ ನಿದ್ದೆಯೂ ಕೂಡ ದೈವತ್ವವನ್ನು ಪಡಿತದೆ. ಹಾಗೆ ಬದುಕಿದರೆ ನಿದ್ದೆ ದೇವರ ರೀತಿಯಲ್ಲಿ ನಿಮ್ಗೆ ಆಶೀರ್ವಾದ ಮಾಡುತ್ತೆ. ತಾವು ಹೇಳಿದ್ರಿ ಅಸಹಜವಾದ ಬದುಕನ್ನು ನಾವು ಬದುಕ್ತಾ ಇದ್ದೀವಿ. ಈ ಒಂದು ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ರೆ ನಿದ್ದೆ ಬರುತ್ತೆ, ಚಿಂತೆ ಇದ್ದವನಿಗೆ ನಿದ್ದೆ ಬರಲ್ಲ, ಆಂಗ್ಸೈಟಿ ಇದ್ದವ್ರಿಗೆ ಅಂತ. ಇವಾಗ ಡಿಸೀಸಸ್ ಬಗ್ಗೆ ನೋಡೋದಾದರೆ ಸ್ಲೀಪ್ ಡಿಸಾರ್ಡರ್ಸ್ ಅಂತಲೇ ನಾವು ಹೇಳ್ತೀವಿ. ಅಂದರೆ ಬಹಳಷ್ಟು ನಮಗೆ ಈಗ ಚಿಂತೆ ಇಲ್ದಿರೋಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್. ಯಾಕೆಂದರೆ ನಾವು ಹೇಳ್ಬೋದು ಆರಾಮಾಗಿ ಇದ್ಬಿಡ್ರಿ, ಯಾಕ್ರಿ ಯೋಚನೆ ಮಾಡ್ತೀರಾ. ಹಾಗೆ ಡಾಕ್ಟರ್ ಹತ್ರ ನಿಮ್ಮ ಹತ್ರ ಬಂದರೆ ಹೇಳ್ತೀರಿ ಯೋಚನೆ ಮಾಡಬೇಡಿ, ತುಂಬ ಆರಾಮಾಗಿರಿ, ಶಾಂತವಾಗಿರಿ, ಅದು ಹೇಳಬಹುದು. ಈಗ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ 30% ಇವಾಗ ಬಿದ್ದೋದ್ರೆ ನಾವು ಅದನ್ನೇನು ಮಾಡೋಕ್ಕೆ ನನ್ನ ದುಡ್ಡು ಹೋಯ್ತಲ್ಲ ಅಂತ ಬಂದೇ ಬರುತ್ತೆ ನನಗೆ ಯೋಚನೆ. ಇಲ್ಲ ಯಾರೋ ನಮ್ಮನ್ನು ಒಂದು ಬೈದ್ಬಿಟ್ಟಿರ್ತಾರೆ, ಒಂದು ಇನ್ಸಲ್ಟು ಹಾಕ್ಬಿಟ್ಟಿರ್ತಾರೆ, ಅದು ಯಾವಾಗಲೂ 10 ವರ್ಷದಿಂದ ಇರ್ಬೋದು, ಬರ್ತಾನೆ ಇರುತ್ತೆ ನಮಗೆ. ಅದನ್ನು ನಾವು ಕಂಟ್ರೋಲ್. ಆಮೇಲೆ ಕಾಂಪಿಟೇಷನ್ ವರ್ಲ್ಡ್ ಇವತ್ತು. ನನಗೆ ನೆಕ್ಸ್ಟ್ ಪ್ರಮೋಷನ್ ಸಿಗದೇ ಇದ್ರೂ ನನಗೆ ಬೇಜಾರಾಗಲ್ಲ, ಆದರೆ ನನ್ನ ಕಲ್ಲಿಗೆ ಸಿಕ್ಬಿಟ್ರೆ ತಡ್ಕೊಳಕ್ಕಾಗಲ್ಲ ನನಗೆ. ಅದು ಹೆಂಗೆ ಅವ್ರಿಗೆ ಕೊಟ್ಟರು ನನಗೆ ಏನೋ ಮಾಡಿದ್ದಾನೆ. ಪಕ್ಕದ ಬೀದಿಯ ಮಕ್ಕಳಿಗೆ 94 ಬಂದು ನಮ್ಮ ಮಕ್ಕಳಿಗೆ 92 ಬಂದ್ರು ಸಹಿಸ್ಕೊಳ್ಳೋಕೆ ಆಗದೇ ಇರುವ ಮನಸ್ಥಿತಿಲಿ ನಾವಿದ್ದೀವಿ. ಸೊ ಇವತ್ತು ನಾವು ಅದೊಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದ್ದೀವಿ. ಅಂದರೆ ಇದು ಸಹಜ ಆಗಿಬಿಟ್ಟಿದೆ. ಅಂದರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಇಲ್ಲ ಅಂದರೆ ನಮಗೆ ಬದುಕೋಕ್ಕೆ ಸಾಧ್ಯ ಇಲ್ಲ. ನಾನು ಯೋಚನೆ ಮಾಡಲೇಬೇಕು, ಮತ್ತೆ ಏನಾದರೂ ಒಂದು ಮಾಡಿ ನಾನು ಒಂದು ಪ್ರಮೋಷನ್ ತಗೋಬೇಕು ಅಥವಾ ಪೂರ್ತಿ ಬಿಟ್ಬಿಡಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ಸಮಸ್ಯೆ ಅಂತೂ ಇದೆ, ನಿದ್ದೆ ಬರ್ತಾ ಇಲ್ಲ ನನಗೆ. ಅದರಿಂದ ಎಲ್ಲ ಪ್ರಾಬ್ಲಮ್ ಆಗಿರ್ಬೋದು, ನನ್ನ ಆರೋಗ್ಯದ ಸಮಸ್ಯೆಗಳೆಲ್ಲ ತಾವು ಹೇಳಿದ್ರಿ ಇದರಿಂದಾನೇ ಇದೆ. 1/3 ಆಫ್ ದ ಏನು ಟೈಮಲ್ಲಿ ನೀವು ನಿದ್ದೆ ಮಾಡಲೇಬೇಕು. ಆ ತಮಸ್ಸಿನ ಒಂದು ಪ್ರಭಾವ ಬಂದರೆ ಅದು ಭೂತ ಧಾತ್ರಿ ಅಂತೆಲ್ಲ ಹೇಳಿದ್ರಿ ನೀವು, ಇಷ್ಟೆಲ್ಲ ಹೇಳಿದ್ರಿ ನೀವು, ದೇವರು ಅದು ನಮಗೆ. ಆದರೆ ನಮ್ಗೆ ಸಿಗ್ತಾ ಇಲ್ಲ ನಮಗೆ. ಯಾಕೆಂದರೆ ಜೀವನ ಮಾಡುವಾಗ ನಮಗೆ ತುಂಬ ಟೆನ್ಷನ್ ಇದೆ ಸರ್. ಲೈಫಲ್ಲಿ ದುಡ್ಡು ಮಾಡೋದು ಕಷ್ಟ, ಹೆಂಡ್ತಿಗೆ ಪ್ರಾಬ್ಲಮ್ಮು, ಮಕ್ಕಳ ಪ್ರಾಬ್ಲಮ್ಮು, ನಮಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ. ಹಾಗಾಗಿ ನಮಗೆಲ್ಲ ಈ ಒಂದು ಆಂಗ್ಸೈಟಿ, ಈ ಒಂದು ಇಶ್ಯೂಸು, ಮೈಂಡ್ ಇಶ್ಯೂಸ್ ಎಲ್ಲ ಇದೆ ನಮಗೆ. ಆದರೆ ನಮಗೆ ನಿದ್ದೆ ಬೇಕು. ಇದಕ್ಕೆ ಬಗ್ಗೆ ತಾವು ಏನು ಹೇಳ್ತೀರಿ? ಆಯುರ್ವೇದದಲ್ಲಿ ಏನಿದೆ, ಸಮಸ್ಯೆಗೆ ಪರಿಹಾರ ಏನಿದೆ? ಇದೊಂದು ಯೋಚನೆ ಮಾಡಬೇಡಿ ಅಂದರೆ ಆಗಲ್ಲ ನಮಗೆ, ಅಂದರೆ ಯೋಚನೆ ಬರುತ್ತೆ. ನೀವು $1 ಮಿಲಿಯನ್ ಪ್ರಶ್ನೆ ಕೇಳ್ದಂಗೆ ಇದಕ್ಕೆ ಉತ್ತರ ಸಿಕ್ಬಿಟ್ಟಿದ್ರೆ ಬಹುಶಃ ನನ್ನನ್ನ ಈಗ ಜನಪ್ರಿಯ ವೈದ್ಯ ಆಗ್ಬಿಡ್ತಿದ್ದೆ ನಾನು ವಿಶ್ವದಲ್ಲೇ. ಚಿಂತೆ ಇಲ್ಲದಂತಹ ಯಾವ ವ್ಯಕ್ತಿಯೂ ಇಲ್ಲ, ಹಾಗಂತ ನಿದ್ದೆ ಇಲ್ಲದಂತಹ ಯಾವ ವ್ಯಕ್ತಿಯೂ ಇಲ್ಲ. ಚಿಂತನೆಗಳಾಗಿ ಚಿಂತೆಯನ್ನ ಮಾಡಬೇಕು. ಈಗ ಚಿಂತೆ ಇಲ್ಲದಲ್ಲೇ ಇಲ್ಲದೆ ಇದ್ದವನಿಗೆ ಸಂತೆಯಲ್ಲೂ ನಿದ್ದೆ ಬರುತ್ತೆ ಅಂತ ಒಂದು ಗಾದೆ ಇದೆ ಕನ್ನಡ. ಹೌದು. ಆ ಚಿಂತೆ ನಮಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಆಗ ಅಂದರೆ ವ್ಯಾಪ್ತಿ ಇರಬೇಕು, ತೃಪ್ತಿ ಇರಬೇಕು, ಉತ್ತರ ಕೊಡಬೇಕು, ಆಗ ನಿದ್ದೆ ಬರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾಳೆ ಬೆಳಗ್ಗೆ ರಿಸಲ್ಟ್ ಇದೆ. ಒಬ್ಬ SSLC ಹುಡುಗ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ, ಡಿಸ್ಟಿಂಕ್ಷನ್ ಬರ್ತದೆಯೋ ರ್ಯಾಂಕ್ ಬರ್ತದೆಯೋ, ಅವನವನ ಆ್ಯಂಟಿಸಿಪೇಷನ್ ಆಧಾರದ ಮೇಲೆ, ಅವನವನ ನಿರೀಕ್ಷೆ ಆಧಾರದ ಮೇಲೆ, ಅಥವಾ ಅವನವನ ಏನು ಅಭ್ಯಾಸದ ಆಧಾರದ ಮೇಲೆ ಅವನ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆಯ ಆಧಾರದ ಮೇಲೆ ಅವನ ಚಿಂತೆಗಳು ಇಂಟೆನ್ಸಿಟಿ ಕೌಂಟ್ ಆಗುತ್ತೆ. ಅವನಿಗೆ ಏನೂ ಚೆನ್ನಾಗಿ ಬರೆದಿಲ್ಲ ಅನ್ನೋದು ಅವನ ಒಳಗೆ ಗೊತ್ತು, ನಾಳೆ ಫೇಲ್ ಆಗ್ತೀನಿ ಅಂತ ಗೊತ್ತು, ಪಾಸ್ ಆದರೂ ಆಗ್ಬಿಡ್ತೀನಿ ಅನ್ನುವಂತಹ ಒಂದು ಯೋಚನೆ, ತನ್ನ ಮೇಲೆ ಇಲ್ದದ್ದ ನಂಬಿಕೆ ಇವ್ಯಾಲ್ಯುಯೇಟರ್ ಮೇಲೆ ಇರುತ್ತೆ ಕೆಲವು ಸರಿ, ತಾನು ಪಾಸ್ ಮಾಡಿಬಿಟ್ರೆ ಅಂತ. ಆ ಥರ ಸಂದರ್ಭಗಳಲ್ಲಿ ಏನಾಗತ್ತೆ ಅಂತಂದರೆ ಅದೊಂಥರ ಈ ಬಾಲ ಸುಟ್ಟಿನ ಬೆಕ್ಕಿನ ಥರ ವಿಲಿ ಒದ್ದಾಡುವಂತಹ ಸಮಯ. ಅಲ್ಲಿ ನಿದ್ದೆ ಖಂಡಿತವಾಗಿಯೂ ಬರಲ್ಲ. ಯಾಕೆಂದರೆ ವಿಷಯೇಭ್ಯೋ ನಿವರ್ತಂತೆ ಆಗಲ್ಲ, ನಿವೃತ್ತಿ ಹೊಂದಿರೋದಿಲ್ಲ. ನಮ್ಮ ಎಲ್ಲ ಇಂದ್ರಿಯಗಳು ತವಕದಲ್ಲಿರ್ತದೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಮನಸ್ಸಿಗೆ ಒಂದು ಸಿಗ್ನಲ್ ಅಲ್ಲ, ಒಂದು ಕಮಾಂಡನ್ನು ಕೊಡಬೇಕಾಗ್ತದೆ. ಇದು ಉತ್ತರ. ನಾಳೆ ಪಾಸ್ ಆದರೆ ನೀನು ಈ ರೀತಿಯಲ್ಲಿ ಖುಷಿಪಡು, ಫೇಲ್ ಆದರೆ ಹಿಂಗಿರು ಅಂತ. ನೀವು ಶೇರ್ ಮಾರ್ಕೆಟಲ್ಲಿ ಲಾಸ್ ಆದರೆ ಹೀಗೆ, ಲಾಭ ಆದರೆ ಹೀಗೆ, ನಾಳೆ ಹೆಂಡತಿ ಬೆಳಗ್ಗೆ ಎಡ್ತಾ ಸಿಟ್ಟು ಮಾಡಿದರೆ ಹೀಗೆ, ಖುಷಿಯಿಂದ ಇದ್ದರೆ ಹೀಗೆ. ನೀವು ಯಾವತ್ತೂ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಕೋತೀರೋ ಆಗ ಮನಸ್ಸು ರೆಸ್ಟಿಗೆ ಬರುತ್ತೆ. ಇದೊಂದು ಪ್ರಯತ್ನ ಮಾಡಿ ನೋಡಿ. ಆ ಸೊಲ್ಯೂಷನ್ನು ಸತ್ಯನೇ ಆಗಿರಬೇಕು, ಸರಿಯಾಗಿರಬೇಕು, ಸೊಲ್ಯೂಷನ್ನೇ ಆಗಿರಬೇಕು ಅಂತಲೂ ಇಲ್ಲ. ನಾಳೆ ಮತ್ತೊಂದು ಪ್ರಾಬ್ಲಮ್ ಆಗ್ಬೋದು. ಇವತ್ತು ರಾತ್ರಿ ನಿದ್ದೆ ಮಾಡಲಿಕ್ಕೆ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಕೋಬೇಕು. ನಮ್ಮ ವೈದ್ಯರಿಗೂ ಹೇಳ್ತಾರೆ, ಸರಿನೋ ತಪ್ಪೋ ಒಂದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ಗೆ ಹೋಗಿ, ನಿಮಗೆ ದಿಕ್ಕು ಕಾಣುತ್ತೆ ಅಂತ.
ದಿಕ್ದರ್ಶನ ಮಾಡಬೇಕು ನಿಮ್ಮ ಮನಸ್ಸಿಗೆ. ಆಗ ಮನಸ್ಸು ವಿಶ್ರಾಂತಿಗೆ ಹೋಗ್ತದೆ. ಎಲ್ಲಿವರೆಗೆ ಉತ್ತರ ಕೊಡೋದಿಲ್ವೋ ಆ ಮನಸ್ಸು ವಿಶ್ರಾಂತಿ ಕೊಡಲ್ಲ. ಎಷ್ಟೋ ಸರಿ ಹದಿಹರೆಯದ ಗಂಡು ಹೆಣ್ಣುಗಳು ಇವತ್ತು ನಿದ್ದೆ ಮಾಡದೇ ಇರೋರೆ ಅವರು ಅಲ್ವಾ. ರಾತ್ರಿ 10 ಗಂಟೆಯಿಂದ 12 ಗಂಟೆ ಚಾಟ್ ಮಾಡ್ತಾ ಇರಬೇಕಾದ್ರೆ ಜಗಳ ಮಾಡ್ಕೊತಾರೆ 10ವರೆಗೆ. ಆ 10ವರೆಯಿಂದ 12 ಗಂಟೆವರೆಗೆ ಒಬ್ಬೊಬ್ರು ಸಮಾಧಾನ ಮಾಡ್ಕೊಳಕ್ ಹೋಗುತ್ತೆ. ಯಾವತ್ತು ಸಮಾಧಾನ ಆಗದೆ ಫೋನ್ ಕಟ್ ಆಗುತ್ತೋ ಸ್ವಿಚ್ ಆಫ್ ಆಗುತ್ತೋ ಅವ್ರಿಬ್ರಿಗೂ ನಿದ್ದೆ ಇರಲ್ಲ. ಯಾವತ್ತು ಸಮಾಧಾನ ಮಾಡ್ಕೊಂಡು ಮಲ್ಕೊಂಡಿರ್ತಾರೋ ಇಬ್ರು ನಿದ್ದೆ ಮಾಡ್ತಾರೆ. ಸೊ ಒಂಥರ ಒಂದು ಹೊಸ ಥಾಟ್ ಕೊಟ್ರಿ ನೀವು ಇವಾಗ. ಅಂದರೆ ಈಗ ನನಗೆ ಮೈಂಡಲ್ಲಿ ಗೊಂದಲ ಇದೆ, ಹೌದು ಹೀಗಾಗ್ಬಿಟ್ರೆ ಅಂತ. ನಾವೇನು ಮಾಡಬೇಕು ನೋಡಿ, ಹೀಗಾದ್ರೆ ಹೀಗಾಗುತ್ತೆ, ಹೀಗಾದ್ರೆ ಹೀಗೆ, ಯಾವುದೋ ಒಂದು ಉತ್ತರವನ್ನು ಕೊಟ್ಬಿಡ್ಬೇಕು. ಉತ್ತರ ಇವಾಗ ಸ್ಟಾಕ್ ಮಾರ್ಕೆಟ್ 30% ಬಿದ್ದಿದ್ರೆ ಏನ್ ಮಾಡ್ತೀನಿ ನಾನು? ಈಗ ಏನು ಮಾಡೋಕ್ಕಾಗಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ಮತ್ತೆ ಇನ್ನೊಂದಷ್ಟು ದುಡ್ಡು ಹಾಕ್ತೀನಿ ಈ ಟೈಮಲ್ಲಿ. ಅದು ಮತ್ತೆ ಮಾರ್ಕೆಟ್ ಮೇಲೆ ಬಂದಾಗ ನಾನು ಅದನ್ನು ರಿಕವರ್ ಮಾಡ್ಕೋತೀನಿ. ಒಂದು ಆನ್ಸರ್ ಕೊಡ್ಕೋಬೇಕು ನಾನು. ಅದು ನೀವು ಹೇಳಿದ ಈಗ ಹೆಂಡ್ತಿದ್ ಪ್ರಾಬ್ಲಮ್ ಅಂದರೆ ಅದನ್ನು ಸಾಲ್ವ್ ಮಾಡ್ಬೇಕು ನಾವು. ಈಗ ನಾವು ಜಗಳ ಆಡಿದ್ರೆ ಅಟ್ಲೀಸ್ಟ್ ಅಲ್ಲಲ್ಲೇ ಸಾಲ್ವ್ ಮಾಡ್ಬಿಟ್ಟು ಮಲ್ಕೋಬೇಕು, ಮಾತಾಡಿಸಿ ಅಲ್ಪ ವಿರಾಮ ನಿದ್ದೆ ಕೊಡಲ್ಲ. ಅಲ್ಪ ವಿರಾಮ ಚಿಂತನೆಗಳಿಗೆ ನಿಮ್ಮನ್ನ ಕೊಡುತ್ತೆ. ಮತ್ತೆ ಮನಸ್ಸು ಆಟ ಆಡಕ್ಕೆ ಸ್ಟಾರ್ಟ್ ಮಾಡುತ್ತೆ ತಲೆಯಲ್ಲಿ. ಅಂದರೆ ಸುಳ್ಳಾದರೂ ಪರವಾಗಿಲ್ಲ, ಈಗ ಸಪೋಸ್ ನಾನು ಯಾರಿಗೋ ದುಡ್ಡು ಕೊಡಬೇಕು ನಾಳೆ ಅರ್ಜೆಂಟಾಗಿ, ಏನು ಮಾಡಿದ್ರು ಹೊಂದಸಕ್ಕಾಗಲಿಲ್ಲ ನನಗೆ, ಓಕೆ ಇವ್ರನ್ನ ಕೇಳ್ತೀನಿ, ಅವ್ರು ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ಹೈಕೋರ್ಟ್ ಮಧ್ಯಂತರ ತೀರ್ಪು ಕೊಡೋದಿಲ್ವಾ? ಇಂಟೀರಿಯಂ. ಸೊ ಆ ಥರ ಒಂದು ತೀರ್ಪು ನಾವೇ ಕೊಟ್ಕೊಳ್ಳೋದು. ಆದರೆ ಯಾರೋ ನಾಳೆ ಇವ್ರು 4 ಜನದ ಹೆಸರು ಹಾಕ್ಕೊಂಡ್ಬಿಟ್ಟು ಓಕೆ ಇವ್ರಿಗೆ ದುಡ್ಡು ಕೇಳ್ತೀನಿ, ಇವರಂತೂ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ರೆ ನನಗೆ ನಿದ್ದೆ ಬರುತ್ತೆ. ಆ ಥರ ಒಂದು ನಮ್ಮ ಸಮಸ್ಯೆಗೆ ನಾವೇ ಒಂದು ಉತ್ತರ ಹುಡುಕೊಂಡು ಅದನ್ನು ನಾವು ಹೇಳ್ಕೊಂಡ್ಬಿಡ್ಬೇಕು. ಮತ್ತೆ ಈ ಪರಿಹಾರವನ್ನು ಬಹಳ ವೈಜ್ಞಾನಿಕ ವಿಶ್ಲೇಷಣೆ ಮಾಡಕ್ ಹೋಗ್ಬೇಡಿ, ಮತ್ತೆ ಅದೊಂದು ಚಿಂತನೆ ಆಗುತ್ತೆ. ಜಸ್ಟ್ ಫಾಲೋ ಇಟ್, ತನ್ನಿಂತಾನೇ ನಿದ್ದೆ ಬರುತ್ತೆ. ಯಾವತ್ತೂ ನಿದ್ದೆಯ ಸಮಸ್ಯೆ ಇರೋರು ಬಂದು ನಿದ್ದೆ ಬರಲ್ಲ ಅಂತ ಹೇಳಿದಾಗ ಅವ್ರು ವೆಯ್ಟ್ ಮಾಡ್ತಾರೆ, ಇಷ್ಟೊತ್ತಿಗೆ ನಿದ್ದೆ ಮಾಡಬೇಕು ಅಂತ ಆಂಟಿಸಿಪೇಟ್ ಮಾಡ್ತಾರೆ. ಆಂಟಿಸಿಪೇಷನ್ ಈಸ್ ಆಲ್ಸೋ ಒನ್ ವರ್ಕ್. ಅವತ್ತು ಮನಸ್ಸನ್ನು ವರ್ಕಿಗೆ ನೀವು ಎಡೆ ಮಾಡಿಕೊಟ್ರಿ, ಮನಸ್ಸಿಗೆ ವಿಶ್ರಾಂತಿ ಸಿಕ್ಕಿಲ್ಲ, ನಿದ್ದೆ ಬರಲ್ಲ. ಯಾವಾಗ ತಲೆ ಕೆಲಸ ಮಾಡ್ತಾ ಇದೆಯೋ ಆವಾಗ ನಿದ್ದೆ ಮಾಡಲ್ಲ. ಈಗ ನನಗೆ 1 ಗಂಟೆ 12:30 ಆಗೋಗ್ಬಿಟ್ಟಿದೆ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಬೇಕು, ಯಾವುದೋ ಒಂದು ಕೆಲಸ ಮಾಡಬೇಕು. ನೋಡ್ತೀನಿ 1 ಗಂಟೆ ಆಗೋದು, ಉಳಿದಿರೋದು ಬರೀ 5 ಅವರ್ ಅಷ್ಟೇ. ಅಯ್ಯೋ ಇನ್ನೂ ನಿದ್ದೆ ಬರ್ತಾ ಇಲ್ಲ ಅಂದ್ಕೊಂಡೆ ನಾನು ಎದ್ದಿರ್ತೀನಿ. 2 ಗಂಟೆ ಆಗೋಯ್ತು, ಅಯ್ಯೋ ಬರೀ 4 ಅವರ್ಸ್ ಇದೆ, ಅಯ್ಯೋ ಬರೀ 4 ಅವರ್ಸ್ ನಿದ್ದೆ ಮಾಡಿದ್ರೆ ನಾಳೆ ಏನಾಗುತ್ತೋ. ಈಗ ನಾವು ತುಂಬ ದಿನ ಬೆಳಗ್ಗೆ 5 ಗಂಟೆಗೆ ಏಳಬೇಕು ಅಂತ ಪ್ರಬಲವಾಗಿ ಮನಸ್ಸು ಮಾಡಿಕೊಂಡು ನಿಜವಾದ ಒಂದು ಕಾರಣ ಇದ್ದರೆ 5 ಗಂಟೆಗೆ ನಾವು ಅಲಾರಾಮ್ ಇಟ್ಟರು ಕೂಡ 4:50ಕ್ಕೆ ನಮ್ಗೆ ಎಚ್ಚರಾಗಿ ನಾವು ನೋಡಿರ್ತೀವಿ, ನಾವು ಆಫ್ ಮಾಡಿರ್ತೀವಿ. ಅದ್ರ ಹಿಂಗೆ ಆಗಲ್ಲ. ಯಾಕೆಂದರೆ ಮನಸ್ಸು ಅಷ್ಟು ಹಂತದಲ್ಲಿ ಪ್ರಿಪೇರ್ ಆಗಿರುತ್ತೆ. ಅದನ್ನು ನೀವು ಮಾಡಿಸ್ಬೇಕು, ಅದನ್ನು ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳಿಗೆ ನಿಲ್ಲೋದನ್ನ ನಡೆಯೋದನ್ನ ಅಭ್ಯಾಸ ಮಾಡಿಸೋದು ನಮಗೆ. ಅದೇ ಥರ ನಾವು ನಿದ್ದೆ ಮಾಡೋದನ್ನು ಅಭ್ಯಾಸ ಮಾಡಿಸ್ಬೋದಾ? ಅಂದರೆ ನನಗೆ ನಿದ್ದೆ ಬರುತ್ತೆ ನನಗೆ ನಿದ್ದೆ ಬರುತ್ತೆ ಅಂತ ಇದ್ರೆ ಬರಲ್ಲ. ನಿದ್ದೆ ಬರುವ ಸಮಯದಲ್ಲಿ, ನಿದ್ದೆ ಬರುವ ರೀತಿಯಲ್ಲಿ ಮನಸ್ಸಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಿದ್ದೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಮನಸ್ಸನ್ನು ತಗೊಂಡು. ಆಗ ಒಂದು ಆಕಳಿಕೆಯ ಒಂದು ಹಂತವೋ ಇನ್ನೂ ನಿದ್ದೆ ಬರುವ ಲಕ್ಷಣ ಬರುತ್ತೆ, ಆಗ ಹೋಗಿ ಮಲಗಬೇಕು. 10 ಗಂಟೆಗೆ ನಂಗೆ ನಿದ್ದೆ ಮಾಡಬೇಕು ಅಂತ ಹೇಳಿ 9:50ಕ್ಕೆ ಹೋಗಿ ಮಲ್ಕೊಂಡು ನಿದ್ದೆ ಬಂತ ನೋಡಿದ್ರೆ 1 ಗಂಟೆವರೆಗೂ ನಿದ್ದೆ ಬರಲ್ಲ. ಆವಾಗ ಓದೋದು ಏನೋ ಮಾಡೋದು ಮಾಡ್ತಾರೆ. ಸಡನ್ನಾಗಿ ನಿದ್ದೆ ಬರುವ ಲಕ್ಷಣ ಬಂದರೆ ತಕ್ಷಣ ಹೋಗಿ ಮಲಗಿ ಅದನ್ನು ವಿಚಾರ ಮಾಡಿಬಿಡಿ. ನೀವು ನಿದ್ದೆ ಬಗ್ಗೆ ವಿಚಾರ ಮಾಡಿದರೆ ನಿದ್ದೆ ಬರಲ್ಲ. ಆಯುರ್ವೇದ ಹೇಳುತ್ತೆ. ಆದ್ದರಿಂದ ಈ ನಿದ್ದೆಯನ್ನು ತಕ್ಷಣ ಚೆನ್ನಾಗಿ ಮಾಡಿದರೆ ಏನು ಕೊಡುತ್ತೆ ಅಂದರೆ, ಇಷ್ಟೆಲ್ಲ ನಿದ್ದೆ ಬಗ್ಗೆ ನೀವು ಯಾಕೆ ಹೇಳ್ತೀರಿ ಅಂದರೆ, ನಿದ್ರಾ ಎತ್ತಂ ಸುಖಂ ದುಃಖಂ ಪುಷ್ಟಿ ಕಾರ್ಶ್ಯಂ ಬಲಾಬಲಂ ವೃಷತ ಕ್ಲೀಬತ ಜ್ಞಾನಂ ಅಜ್ಞಾನಂ ಜೀವಿತಂ ನಚ ಅಂತ ಎಲ್ಲ ಪಾಸಿಟಿವ್ ನೆಗೆಟಿವ್ ಅಷ್ಟುದನ್ನು ಹೇಳುತ್ತೆ. ಅದು ನಿದ್ದೆ ಮೇಲೆ ಅವಲಂಬಿತವಾಗಿರ್ತದೆ ಅಂತ. ಸುಖ ದುಃಖ ನಿದ್ದೆಯಿಂದ ಆರಂಭ. ಪುಷ್ಟಿ ಕಾರ್ಶ್ಯ ನರಿಶ್ಮೆಂಟ್ ಇಲ್ಲದೆ ಇರುವಂಥದ್ದು. ಬಲ ಅಬಲ ಸ್ಟ್ರೆಂತ್ ಇಲ್ಲದೆ ಇರುವಂಥದ್ದು. ಪುಷ್ಟಿ ಕಾರ್ಶ್ಯತ ಅಥವಾ ಪೊಟೆನ್ಸಿ ಇರ್ಬೋದು ಅಥವಾ ಇನ್ಫರ್ಟಿಲಿಟಿ ಥರ ಇರ್ಬೋದು. ಇವೆಲ್ಲವೂ ಕೂಡ ನಿದ್ದೆ ಮೇಲಿದೆ. ಆದ್ದರಿಂದ ನಿದ್ದೆಯನ್ನು ಬಹಳ ಸದರವಾಗಿ, ಬಹಳ ಲೀಸ್ಟಾಗಿ ನೋಡಬೇಡಿ, ಅದಕ್ಕೊಂದು ಪ್ರಾಮುಖ್ಯತೆ ಕೊಡಿ ಜೀವನಕ್ಕೆ. ಬಹುಶಃ ಅದನ್ನು ಎಲ್ಲರೂ ಮಾಡಬಹುದು. ಇದಕ್ಕೊಂದು ರೂಪಾಯಿ ಖರ್ಚಿಲ್ಲ.
ಸೊ ಈಗ ಒಂದು ನಿದ್ದೆ ಬಗ್ಗೆ ಸಹಜವಾಗಿ ನಮ್ಗೆ ಹೇಗೆ ಯಾವ ಥರ ಬರುತ್ತೆ ಅದ್ರ ಹಿಂದಿರೋ ಮನಃಶಾಸ್ತ್ರ ಎಲ್ಲ ತಾವು ಹೇಳಿದ್ರಿ. ಈಗ ಡಿಸೀಸ್ಡ್ ಏನೋ ನನಗೆ ತೊಂದರೆಗಳಿದೆ, ನನಗೆ ಅಜೀರ್ಣ ಆಗಿರಬಹುದು, ಏನೋ ಒಂದು 11 ಗಂಟೆಯಲ್ಲಿ ನಾನು ಹೆವಿ ಮೀಲ್ಸ್ ತೊಗೊಂಡ್ಬಿಟ್ಟಿದ್ದೀನಿ, ಇಲ್ಲ ಪಾರ್ಟಿ ಮಾಡಿದ್ದೀನಿ ಅಂದರೆ, ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಿದ್ದೀನಿ ಅಂದರೆ, ಅಥವಾ ನನಗೇನೋ ಆರೋಗ್ಯದ ಸಮಸ್ಯೆಗಳಿಂದ ನಿದ್ದೆ ಬರದೇ ಇದ್ದರೆ, ಇದಕ್ಕೆ ಆಯುರ್ವೇದದಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ? ನಿದ್ದೆಗೆ ಏನು ಟ್ರೀಟ್ಮೆಂಟ್ ಇದೆ? ಅಂದರೆ ಡಿಸೀಸ್ ಇದ್ದರೆ ಯಾವ ಥರ ನಿಮಗೆ ನೀವು ಡಯಾಗ್ನೋಸ್ ಮಾಡ್ತೀರಾ? ಈಗ ನಿದ್ರೆ ಸಮಸ್ಯೆಗಳಿದೆ ನನಗೆ, ಸ್ಲೀಪ್ ಡಿಸಾರ್ಡರ್ಸು ಇದ್ರೆ ಕೌನ್ಸೆಲಿಂಗ್ ಮಾಡಿ ನಿದ್ದೆ ಬರ್ಸೋದಕ್ಕಾಗಲ್ಲ. ನಿದ್ದೆ ಬರೋದಕ್ಕೆ ಏನಾದರೂ ಮೆಡಿಸಿನ್ಸ್ ಇದೆಯಾ? ಯಾವ ಥರ ನೀವು ಸಮಸ್ಯೆನ ಬಗೆಹರಿಸ್ತೀರಿ ನಿದ್ರೆ ಸಮಸ್ಯೆಗಳನ್ನ? ಖಂಡಿತ. ಯಾವತ್ತು ನಿದ್ದೆ ಅನ್ನುವಂಥದ್ದು 2 ಥರದಲ್ಲಿ ನಾವು ನೋಡಬೇಕು. ನಿದ್ದೆ ಬರದ ರೀತಿಯ ಇರುವಂಥದ್ದು ಎಷ್ಟೋ ಕಾಯಿಲೆಯ ಲಕ್ಷಣ ಅದಾಗಿರ್ಬೋದು, ನಿದ್ದೆ ಬರದಿರುವಂಥದ್ದೇ ಒಂದು ಕಾಯಿಲೆ ಆಗಿರ್ಬೋದು. ಅವು ಎರಡನ್ನ ನಾವು ಗಮನಿಸ್ಕೋಬೇಕು. ಮೊದಲನೇದಾಗಿ ನೀವು ಹೇಳ್ದಂಗೆ ಯಾವುದೋ ಕಾಯಿಲೆಯಿಂದ ನಿದ್ದೆ ಬರ್ತಾ ಇಲ್ಲ ಅಂತಂದರೆ, ಆ ಕಾಯಿಲೆಯನ್ನು ಗುಣ ಮಾಡಿದರೆ, ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ನಿದ್ದೆಯೂ ಕೂಡ ಶಮನ ಆಗ್ತದೆ. ಇನ್ನು ಕಾಯಿಲೆ ಚಿಂತನೆಯಿಂದ ಅಥವಾ ಕಾಯಿಲೆ ಬಿದ್ದವರಿಗೆ ನಿದ್ದೆನೇ ಬರೋದಿಲ್ಲ, ಆಗ ಸ್ವಲ್ಪ ನಿದ್ದೆಗೆ ಬರುವಂತಹ ಔಷಧಿಯನ್ನು ಕೊಟ್ಟು ಕಾಯಿಲೆಯನ್ನು ಗುಣ ಮಾಡುವಂಥದ್ದು ಎರಡನೇದು. ಇನ್ನು ಕೆಲವರಿಗೆ ನಿದ್ದೆಯದೇ ವಿಕಾರವಿರ್ತದೆ, ಆಗಾಗ ಎಚ್ಚರಾಗುವಂಥದ್ದು, ನಿದ್ದೆಯಲ್ಲಿ ಓಡಾಡುವಂಥದ್ದು, ಬೇರೆ ಬೇರೆ ಕಾರಣಕ್ಕೆ ನಿದ್ದೆ ಬರುವಂಥದ್ದು, ಬೇರೆ ಬೇರೆ ಕಾರಣಕ್ಕೆ ನಿದ್ದೆ ಬರದೇ ಇರುವಂಥದ್ದು, ಕ್ವಾಲಿಟಿ ಆಫ್ ಸ್ಲೀಪ್. ಈಗ ಆಂಗ್ಸೈಟಿ, ಸ್ಟ್ರೆಸ್ಸು, ತುಂಬ ಮನೋವಿಕಾರಗಳು ನಿದ್ದೆಯನ್ನು ಬರದೇ ಇರುವ ಹಾಗೆ ಮಾಡ್ತದೆ. ಅದು ಸ್ಲೀಪ್ ಡಿಸಾರ್ಡರ್ಸ್ ಡ್ಯೂ ಟು ಆಂಗ್ಸೈಟಿ, ಸ್ಟ್ರೆಸ್, ಸೈಕಲಾಜಿಕಲ್ ಕಾಸಸ್ ಆಗಿರುತ್ತೆ. ಕೆಲವು ಅಬ್ನಾರ್ಮಲಿಟಿ ಇನ್ ಲೈಫ್ ಸ್ಟೈಲಲ್ಲೂ ಕೂಡ ನಿದ್ದೆ ಬರದೇ ಇರುವಂಥದ್ದಾಗಿರುತ್ತೆ. ಇನ್ನು ಕೆಲವು ಹಾರ್ಮೋನಲ್ಲಿ, ಮುಖ್ಯವಾಗಿ ಸೆರೋಟೋನಿನ್ ಅಂತ ನ್ಯೂರೋ ಟ್ರಾನ್ಸ್ಮಿಟರ್ ನಿದ್ದೆಗೆ ಕಾರಣ, ಅದರಲ್ಲಿ ವೇರಿಯೇಷನ್ ಆಗುವಂತಹ ಅನೇಕ ವ್ಯವಸ್ಥೆಗಳಿರುತ್ತೆ. ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಸಹಜವಾಗಿ ನಿದ್ದೆಯನ್ನೇ 7 ಪ್ರಕಾರವಾಗಿ ಹೇಳ್ತದೆ, ಟೈಪ್ಸ್ ಆಫ್ ಸ್ಲೀಪ್. ಆಯಿತಾ? ಆ 7 ಪ್ರಕಾರಗಳಲ್ಲಿ 6ನ್ನ ವಿಕೃತವಾದ ನಿದ್ದೆ ಅಂತ ಹೇಳುತ್ತೆ. ಅಂದರೆ ಅದನ್ನ ನಾವು ಸ್ಲೀಪ್ ಡಿಸಾರ್ಡರ್ ಅಂತಲೇ ತಗೋಬೇಕು. ಅದು ಒಳ್ಳೆಯದಲ್ಲ ಅಂತ, ಪ್ರಾಕೃತವಲ್ಲ, ಅದು ವಿಕಾರ, ಅದೊಂದು ತೊಂದರೆ. ಒಂದೇ ಒಳ್ಳೆ ಸ್ಲೀಪ್ ಅಂತ ಹೇಳುತ್ತೆ. ತಮೋಭವ ಶ್ಲೇಷ್ಮ ಸಮುದ್ಭವಾಚ ಮನಃಶರೀರ ಶ್ರಮ ಸಂಭವಾಚ ಆಗಂತುಕಿ ವ್ಯಾಧಿರನುವರ್ತಿನೀಚ ರಾತ್ರಿ ಸ್ವಭಾವ ಪ್ರಭವಾಚ ನಿದ್ರಾ ಅಂತ ಚರಕ ಸಂಹಿತೆ ಹೇಳುತ್ತೆ ನಮಗೆ. ತಮೋಭವ, ತಮೋಗುಣ ಜಾಸ್ತಿ ಆಗೋದರಿಂದ ನಿದ್ದೆ ಬರುವಂಥದ್ದು. ನಾನು ಹೇಳಿರುವಂತಹ ರಾತ್ರಿ ಹೊತ್ತಿನಲ್ಲಿ ಸ್ವಾಭಾವಿಕವಾದ ತಮೋಗುಣ ಅಲ್ಲ ಇದು. ತಮೋಗುಣ ಜಾಸ್ತಿ ಆಗುವಂತಹ ಗುಣವನ್ನು ಬೆಳೆಸ್ಕೊಳ್ಳೋದ್ರಿಂದ, ಅಥವಾ ತಮೋಗುಣವನ್ನು ಜಾಸ್ತಿ ಮಾಡುವಂತಹ ಆಹಾರ ವಿಹಾರಾದಿಗಳನ್ನು ಆತ ಅಥವಾ ಆಕೆ ಅನುಸರಿಸೋದ್ರಿಂದ. ಮತ್ತೊಂದು ಶ್ಲೇಷ್ಮ ಸಮುದ್ಭವಾಚ, ಅತಿಯಾಗಿ ಕಫ ದೋಷವನ್ನು ದೇಹದಲ್ಲಿ ಜಾಸ್ತಿ ಮಾಡುವಂತಹ ಆಹಾರವನ್ನು, ಅತಿಯಾಗಿ ನೀವೊಂದು ಅದ್ಭುತವಾದ ಸ್ವೀಟ್ ಮಾಡಿದ್ದಾರೆ ಅಂತನೋ, ಅತಿಯಾದ ಕೇಕ್ ಅಂತನೋ, ಪಿಜ್ಜಾ ಬರ್ಗರ್ನೋ ಯಥೇಚ್ಛವಾಗಿ ನಿಮ್ಮ ತಾಕತ್ತಿನಕ್ಕಿಂತ ನಿಮ್ಮ ಶಕ್ತಿಯನ್ನು ಮೀರಿ ತಿಂದರೆ ಅದು ಕೂಡ ನಿದ್ದೆಗೆ ಕಾರಣ ಆಗ್ತದೆ. ಶ್ಲೇಷ್ಮ ಸಮುದ್ಭವಾಚ, ಆ ನಿದ್ರೆಯೂ ಕೂಡ ಒಳ್ಳೆಯದಲ್ಲ. ಎರಡನೇದು. ಮೂರನೇದು ಮನಃಶರೀರ ಶ್ರಮ ಸಂಭವಾಚ, ಮನ ಶ್ರಮ ಸಂಭವ, ಶರೀರ ಶ್ರಮ ಸಂಭವ. ಮನಸ್ಸು ಇನ್ನ ಶ್ರಮದಿಂದ ಬರುವಂಥ ನಿದ್ದೆ, ಶರೀರದ ಶ್ರಮದಿಂದ ಬರುವಂಥ ನಿದ್ದೆ, ಎರಡೂ ಕೂಡ ನಾರ್ಮಲ್ ಸ್ಲೀಪ್ ಅಲ್ಲ, ಎರಡೂ ಅಬ್ನಾರ್ಮಲ್. ಮತ್ತೊಂದು ಆಗಂತುಕಿ, ಸಡನ್ನಾಗಿ ಗೊತ್ತಾಗದೆ ಬಂದ್ಬಿಡುತ್ತೆ ನಾವು ನಿದ್ದೆ. ನಾವು ಹೊರಗಡೆಯಿಂದ ಎಳ್ಕೊಂಡು ಬರೋವಂಥದ್ದು. ಮೆನಿ ಆಫ್ ದಿ ಸಬ್ಸ್ಟೆನ್ಸ್ ಅಬ್ಯೂಸ್, ಡ್ರಗ್ ಅಬ್ಯೂಸ್, ಆಯಿತಾ, ಅದು ನಿದ್ದೆಯನ್ನು ಮಾಡಿಸ್ತದೆ ನಮಗೆ. ಆಗಂತುಕಿ ನಿದ್ದೆ ಅದು ಸಹಜವಾದದ್ದಲ್ಲ, ದೇಹಕ್ಕೆ ಒಳ್ಳೆಯದಲ್ಲ. ನಾವು ಆ ಡ್ರಗ್ಗನ್ನು ಅಥವಾ ಸಬ್ಸ್ಟೆನ್ಸ್ ಅಬ್ಯೂಸನ್ನು ಒಂದು ಆಗಂತುಕಿ ನಿದ್ದೆ ಅಂತಲೂ ಕರಿಬಹುದು, ನಿದ್ರಾ ಅಂತಲೂ ಕರಿಬಹುದು, ಅಥವಾ ತಮೋಗುಣ ನಿದ್ದಾ ಅಂತಲೂ ಕರಿಬಹುದು. ನೆಕ್ಸ್ಟ್ ವ್ಯಾಧಿರನುವರ್ತಿನೀಚ, ನೀವು ಹೇಳಿದಾಗೆ ಯಾವುದೋ ಒಂದು ವ್ಯಾಧಿತ ರೂಪದಲ್ಲಿ ಯಾವುದೋ ಒಂದು ರೋಗ ಬಂದಿರೋವನಿಗೆ ನಿದ್ದೆ ಬರ್ತದೆ, ಅದು ಕೂಡ ನಾರ್ಮಲ್ ಅಲ್ಲ. ರಾತ್ರಿ ಸ್ವಭಾವ ಪ್ರಭವಾಚ ನಿದ್ರಾ. ಲಾಸ್ಟ್ 7ನೇದು ಹೇಳ್ತಾರೆ, ರಾತ್ರಿ ಸ್ವಭಾವದಲ್ಲಿ ಸ್ವಾಭಾವಿಕವಾಗಿ ತಮೋಗುಣ ಇರ್ತದೆ, ಅದರ ಪ್ರಭಾವದಿಂದ ಪ್ರತಿಯೊಬ್ಬನಿಗೂ ನಿದ್ದೆ ಬರ್ತದೆ. ನಾನು ನೈಟ್ ಡ್ಯೂಟಿ ಮಾಡ್ತೀನಿ, ನೈಟ್ ಶಿಫ್ಟ್ ಮಾಡ್ತೀನಿ, ನೈಟ್ ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳ್ಕೊಂಡು ಹಾಳು ಮಾಡಿಕೊಂಡ್ರೆ ನಮ್ಮ ಸ್ವಭಾವವನ್ನು ಹಾಳು ಮಾಡಿಕೊಂಡಂಗೆ. ರಾತ್ರಿ ಸ್ವಭಾವ ಸಹಜವಾಗಿಯೇ ನಿದ್ದೆ ಕೊಡ್ತದೆ. ಅದನ್ನು ಬಿಟ್ಟು ನಾನು ರಾತ್ರಿ ಮಾಡುವಂತಹ ಕೆಲಸವನ್ನು, ನಿದ್ದೆ ಮಾಡೋದನ್ನು ಬಿಟ್ಟು ರಾತ್ರಿ ಕೆಲಸ ಮಾಡೋಕ್ಕೆ ಹೋದರೆ, ಆದ್ದರಿಂದ ಇವತ್ತು
ನೈಟ್ ಶಿಫ್ಟ್ ಇರುವಂತಹ ಯಾರ ಮುಖವನ್ನು ನೋಡಿ ಮುಖದಲ್ಲಿ ಅದ್ಭುತವಾದಂತಹ ವರ್ಚಸ್ಸಾಗಿರ್ಬೋದು, ಕಳೆ ಆಗಿರ್ಬೋದು ಇರೋದಿಲ್ಲ. ಅಥವಾ ಅವ್ರಿಗೆ ಏನೋ ಒಂದು ರೀತಿಯ ಕಳ್ಕೊಂಡಂಥ ಭಾವನೆಯಲ್ಲಿ ಇರ್ತಾರೆ ನೈಟ್ ಶಿಫ್ಟ್ ಇದ್ದಂಥವ್ರು. ಯಾಕೆಂದರೆ ಸ್ವಾಭಾವಿಕ ಅವರು 8 ತಾಸು ನಿದ್ದೆ ಮಾಡಿರ್ಬೋದು, ಆದರೆ ಬೆಳಗಿನ ಹೊತ್ತಲ್ಲಿ ಎಲ್ಲರೂ ಎದ್ದಾಗ ಅವರು ಮಲಗಿರ್ತಾರೆ, ಎಲ್ಲರೂ ಮಲಗಿದಾಗ ಅವರು ಎದ್ದಿರ್ತಾರೆ. ಇದು ಸಹಜ ಅಲ್ಲ. ಆ ಅಸಹಜತೆ ದೇಹದಲ್ಲಿ ಹಾರ್ಮೋನಿನ ವೇರಿಯೇಷನ್ನು ಮಾಡುತ್ತೆ, ಎಲ್ಲ ರೀತಿಯ ಲೈಫ್ ಸ್ಟೈಲ್ ಡಿಸಾರ್ಡರ್ನು ಮಾಡುತ್ತೆ. ಇದು ನಿದ್ದೆಯ ಅಸಹಜ ರೂಪ. ಅದನ್ನು ಸ್ಲೀಪ್ ಡಿಸಾರ್ಡರ್ ಅಂತಲೂ ಆಗಿರ್ಬೋದು. ಅದು ಅಲ್ಲದೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಹೇಳಿದಂಥ ಅನೇಕ ಸ್ಲೀಪ್ ಡಿಸಾರ್ಡರ್ನು ಕೂಡ ನಾವು ಮಾನಸಿಕ ರೋಗದ ಆಧಾರದಲ್ಲಾಗಿರ್ಬೋದು ಅಥವಾ ದೈಹಿಕ ರೋಗದಲ್ಲಿ ನಿದ್ರೆಯ ಅವಸ್ಥೆಯ ಆಧಾರದಲ್ಲಾಗಿರ್ಬೋದು ಅನಲೈಸ್ ಮಾಡಿ ಅದಕ್ಕೆ ಚಿಕಿತ್ಸೆ ಇದೆ. ಅದರಿಂದ ಆಯುರ್ವೇದದಲ್ಲಿ ನಿದ್ರೆಯನ್ನು ಅನಾಲಿಸಿಸ್ ಅಥವಾ ನಿದ್ರೆಯ ಕಾನ್ಸೆಪ್ಟನ್ನು ವಿವರಣೆಯೇ ತುಂಬ ಆಳವಾಗಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸ್ವಾಭಾವಿಕವಾದಂಥ ನಿದ್ದೆ, ಅಸ್ವಾಭಾವಿಕ ಅಥವಾ ವಿಕೃತವಾದಂಥ ನಿದ್ದೆಯನ್ನು ಹೇಳ್ತಾರೆ, ನಿದ್ರೆಯ ರೋಗಗಳನ್ನು ಹೇಳ್ತಾರೆ, ಅದಕ್ಕೆ ಚಿಕಿತ್ಸೆಯನ್ನು ಹೇಳ್ತಾರೆ. ಅಷ್ಟು ಹೇಳಿ ಅದು ಏನೇ ಇದ್ದರೂ ಕೂಡ ಸಹಜವಾಗಿ ಬದುಕೋದು ಒಂದೇ ಉತ್ತರ ಅನ್ನುವಂಥದ್ದು ಕೊನೆಯದಾಗಿ ಉಲ್ಲೇಖ ಇದೆ. ಆದ್ದರಿಂದ ಜೀವನ ಶೈಲಿಯೇ ನಿದ್ದೆಗೆ ಕೊನೆಯ ಮದ್ದು ಅಂತ. ಹಾಗೆ ಸೊ ಎಲ್ಲ ಸಮಸ್ಯೆಗಳಿಗೂ ಕೊನೆಗೆ ಬರ್ತಾ ಇರೋದು ಒಂದೇ ಉತ್ತರ. ನಾವು ಡಯಾಬಿಟಿಸ್ಗಾದ್ರೂ ನೋಡಿ, ಸ್ಲೀಪ್ ಡಿಸಾರ್ಡರ್ಸ್ಗಾದ್ರೂ ನೋಡಿ, ಸಾಮಾನ್ಯವಾಗಿ ನಮಗೆ ಕೊನೆಗೆ ಬರೋದು ನಮ್ದು ಎಲ್ಲ ಪ್ರಾಬ್ಲಮ್ಗಳು ನಮ್ಮ ಲೈಫ್ ಸ್ಟೈಲ್ಸಲ್ಲೇ ಇದೆ ಅಂತ. ಈ ಅಸಹಜವಾದ ಬದುಕು ಅಂತ ತಾವು ಹೇಳಿದ್ರಿ. ಈ ಒಂದು ನಿದ್ರೆಗಳು 7 ಥರದ ನಿದ್ರೆಗಳು ಹೇಳಿದ್ರಿ ನೀವು. ಅದರಲ್ಲಿ ಒಂದೇ ಸಹಜವಾದ ನಿದ್ರೆ, ಮಿಕ್ಕಿದ್ದೆಲ್ಲ ವಿಕಾರಗಳು, ನಮಗೆಲ್ಲ ಪ್ರಾಬ್ಲಮೆಟಿಕ್. ಆ ನಿದ್ದೆ ಬಂದರೂ ನಮಗೇನು ಅದರಿಂದ ಒಳ್ಳೇದಾಗಲ್ಲ ಅಂತ. ಅಂದರೆ ಚೆನ್ನಾಗಿ ಊಟ ಮಾಡ್ಬಿಟ್ಟೆ, ಹೊಟ್ಟೆ ಭಾರ ಆಗೋಯ್ತು ಅಂತ ನಮಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ, ನಿಂತ್ಕೊಳ್ಳೋಕ್ಕೆ ಆಗಲ್ಲ. ನಮಗೆ ಸರಿಯಾಗಿ ಊಟ ಬಾರಿಸ್ಬಿಟ್ರೆ ಇದ್ದಕ್ಕಿದಂಗೆ ನೋಡ್ತಿರ್ತೀವಿ ಎಲ್ಲಿ ಅಂತ. ಎಲ್ಲೂ ಸಿಗದೆ ಇದ್ರೆ ಎಲ್ಲಿದೆಯೋ ಹಂಗೆ ಮಲಗಿಬಿಡ್ತೀವಿ ನಾವು. ಅರೆ ಒಂದು ಅರ್ಧ ಗಂಟೆ ಎದ್ದೇಳಕ್ಕೆ ಆಗಲ್ಲ ನಮಗೆ ಜಾಸ್ತಿ ಊಟ ಮಾಡಿದ್ರೆ. ಆದರೆ ಆಗ ಬರೋ ನಿದ್ದೆ ಒಳ್ಳೆ ನಿದ್ದೆ ಅಲ್ಲ ಅಂತೀರ ನೀವು? ಖಂಡಿತ. ಸೊ ಈ ತುಂಬ ಶ್ರಮ ಆಗಿಬಿಟ್ಟಿದೆ, ತುಂಬ ಏನೋ ಭಾರಗಳು ಹೊತ್ತಿ ಏನೋ ಮನೆ ಶಿಫ್ಟ್ ಮಾಡಿದೆ ನಾನು, ಎಲ್ಲ ತುಂಬ ಜಾಸ್ತಿ ಯಾವತ್ತೂ ಮಾಡದೇ ಇರೋ ಅಷ್ಟು ಜಾಸ್ತಿ ಕೆಲಸ ಮಾಡಿಬಿಟ್ಟೆ ಅಂದರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಆದರೆ ಅದು ಒಳ್ಳೇದಲ್ಲ ಅಂತ ಹೇಳ್ತೀರಾ? ಆದರೆ ನೀವು ಹೇಳಿದ್ರದೊಂದು 2 ಇದೆ, ವೈರುಧ್ಯಗಳಿದೆ. ಹಾಂ. ಅತಿಯಾಗಿ ಕೆಲಸ ಮಾಡಿರ್ತೀರಲ್ಲ, ಹಾಂ, ಅವತ್ತು ನಿದ್ದೆ ಬರಲ್ಲ. ಓ ಹೌದಾ? ನಿಮ್ಮ ದೇಹಕ್ಕೆ ದಣಿವು ಆಗುವಷ್ಟು ಕೆಲಸ ಮಾಡಿದ ದಿನ ಅದ್ಭುತವಾಗಿ ನಿದ್ದೆ ಬರುತ್ತೆ. ಅದನ್ನು ಮೀರಿದಾಗ ದೇಹದಲ್ಲಿ ವಾತವೃದ್ಧಿ ಆಗುತ್ತೆ. ಓಹೋ. ಬೇಕಾದರೆ ನೀವು ಗಮನಿಸಿ ನೋಡಿ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ನಿಮ್ಮ ದೇಹವನ್ನು ಸುಸ್ತು ಮಾಡುವಷ್ಟು, ದಣಿವು ಮಾಡುವಷ್ಟು, ವಿಶ್ರಾಂತಿ ಬೇಕು ಅನ್ನಿಸುವಷ್ಟು ಕೆಲಸ ಮಾಡಿದ ದಿನ ಯು ವಿಲ್ ಗೆಟ್ ಎ ವೆರಿ ಗುಡ್ ಸ್ಲೀಪ್. ಅದ್ಭುತವಾದ ನಿದ್ದೆ. ಅದಕ್ಕೂ ಬಿಯಾಂಡ್ ಆಗಿ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಮಾನಸಿಕ ಒಂಚೂರು ಒತ್ತಡ ಇರ್ತದೆ. ಮಗಳ ಮದುವೆ ಹಿಂದಿನ ದಿನ ಯಾವುದೇ ಅಪ್ಪನಿಗೆ ನಿದ್ದೆ ಬರಲ್ಲ. ಗಮನಿಸಿ, ಶರೀರ ಶ್ರಮವೂ ಆಗಿರುತ್ತೆ, ಮನಶ್ರಮವೂ ಆಗಿರುತ್ತೆ. ಹೀಗೆ ಅನೇಕ ರೀತಿಯಾದಂತಹ ಯೋಚನೆಗಳನ್ನು ಕೊಟ್ಟರೆ ಒಬ್ಬ ಮನೆಯ ಓನರ್ ಆಯಿತಾ, ಗೃಹ ಪ್ರವೇಶದ ದಿನ, ಅವನ ನೂತನವಾದಂತಹ ಗೃಹ ಪ್ರವೇಶದ ಹಿಂದಿನ ದಿನ ಮನೆಯ ಯಜಮಾನನಿಗೂ ಕೂಡ ಕೆಲಸ ಆಗಿರ್ತದೆ, ಒಬ್ಬ ಬಣ್ಣ ಬಡ್ದವನಿಗೂ ಕೂಡ ಕೆಲಸ ಆಗಿರುತ್ತೆ. ಬಣ್ಣ ಬಡ್ದವನಿಗೆ ದೇಹಕ್ಕೆ ದಣಿವಾಗಿರ್ತದೆ, ಅದ್ಭುತವಾಗಿ ನಿದ್ದೆ ಮಾಡ್ತಾನೆ. ಮನೆಯ ಯಜಮಾನಿಗೆ ದೇಹಕ್ಕೆ ದಣಿವೂ ಆಗಿರ್ತದೆ, ಮನುಷ್ಯರಿಗೆ ಶ್ರಮವೂ ಆಗಿರ್ತದೆ, ಮುಂದಿನ ಒಂದು ನಿರೀಕ್ಷೆ ಇರ್ತದೆ, ಅವನಿಗೆ ನಿದ್ದೆ ಬರಲ್ಲ. ಈ ಎಕ್ಸಾಂಪಲ್ನ ನೀವು ಅದ್ಭುತವಾಗಿ ಅವಲೋಕನ ಮಾಡ್ಬೋದು. ಇಬ್ಬರಿಗೂ ಸುಸ್ತಾಗಿದೆ. ಅಂದರೆ ನನ್ನ ಶಕ್ತಿಗಿಂತ ಮೀರಿ ನಾನು ಕೆಲಸ ಮಾಡಿದ್ರೆ, ದೇಹ ಪರಿಶ್ರಮ ಮಾಡಿಕೊಂಡ್ರು ಕೂಡ ನಿದ್ದೆ ಬರಲ್ಲ. ಮನಸ್ಸಿನ ಇನ್ವಾಲ್ವ್ಮೆಂಟ್ ಇರಬೇಕು, ವಾತವೃದ್ಧಿ ಆಗಿರಬೇಕು, ಅಲ್ಲಿ ವಿಕಾರದ ಹಂತದವರೆಗೆ ಹೋಗಿರಬೇಕು. ಒಬ್ಬ ಕೆಲಸಗಾರ ಅವನ ದಿನನಿತ್ಯದ ಕಾಯಕ ಅದು, ಅವನಿಗೆ ದೇಹದ ದಣಿವಾಗುವಷ್ಟು ಕೆಲಸ ಮಾಡ್ತಾನೆ, ಅದ್ಭುತವಾಗಿ ನಿದ್ದೆ ಬರ್ತದೆ. ನಾವು ನಮ್ಮ ವೃತ್ತಿಯನ್ನು ಅದ್ಭುತವಾಗಿ ಮಾಡಿದ ದಿನ ನಿದ್ದೆ ಮಾಡ್ತೀವಿ. ನಮ್ಮ ವೃತ್ತಿಯನ್ನು ಮೀರಿ ನಿದ್ದೆ ಮಾಡಿದರೆ, ಕೆಲಸ ಮಾಡಿದರೆ ನಿದ್ದೆ ಪ್ರಾಕೃತವಾಗಿ ಬರಲ್ಲ. ಈಗ ನಾನು ಆಸ್ ಎ ವೀಕ್ಷಕನಾಗಿ ನನಗೆ ಬೇರೆ ಬೇರೆ ಸಮಸ್ಯೆಗಳಿದೆ. ನಿದ್ದೆ ಸಮಸ್ಯೆಗಳಿರಬಹುದು, ಅದು ಲೈಫ್ ಸ್ಟೈಲ್ ಸಮಸ್ಯೆಗಳಿರಬಹುದು. ಸಾಮಾನ್ಯವಾಗಿ ಸಹಜವಾಗಿ ನೀವು ಹೇಳಿದ್ರಲ್ಲ 7 ಥರ ನಿದ್ದೆಗಳಲ್ಲಿ
ಫೈನಲ್ ನಿದ್ದೆ ಏನಿದೆ ಅದು ಪ್ರಾಕೃತವಾಗಿ ಸಹಜವಾಗಿ ಬರುತ್ತಲ್ಲ, ಅದು ಬರಬೇಕು ಅಂತಂದರೆ ನಾನು ಏನು ಮಾಡಬೇಕು ಅಂತ ಒಂದು ಕೊನೆಯದಾಗಿ ಪ್ರಶ್ನೆ, ಈ ಒಂದು ಸಂದೇಶ ನೀವು ನೀಡೋದಾದರೆ. ನಾವು ಚೆನ್ನಾಗಿರಬೇಕು, ಎಲ್ಲ ನಮಗೇನೋ ಆಸೆ, ಆದರೆ ಏನಾಗ್ಬಿಟ್ಟಿದೆ ಮಾಡೋಕ್ಕಾಗ್ತಾ ಇಲ್ಲ ನಾವು. ಆದರೆ ಒಂದು 10ವರೆಗೆ ಮಲ್ಕೊಂಡ್ಬಿಟ್ಟು ನಾನು ಒಂದು 5 ಗಂಟೆಗೆ 6 ಗಂಟೆಗೆ ಏನು ಪದ್ಧತಿಗಳಿದೆ, ನನಗೆ ಆರೋಗ್ಯವಾಗಿರಬೇಕು ಅಂದರೆ ಯಾವ ಥರ ಇರಬೇಕು. ನನ್ನ ಪ್ರಾಬ್ಲಮ್ ಏನಂದರೆ ಮಲ್ಕೊಳ್ಳೋದೇ 1:30 ಆಗಿಬಿಡುತ್ತೆ. ಅಂದರೆ ಎಲ್ಲಿಂದ ಶುರು ಮಾಡೋದು ಅಂತ ನನಗೆ. ಈಗ ನಾನು ಅಟ್ಲೀಸ್ಟ್ 10ವರೆಗೆ ಒಳ್ಳೆ ನಿದ್ದೆ ಸಹಜವಾಗಿ ಬಂದರೆ ನಾನು ಎದ್ದೇಳ್ಬೋದು. 5:05 ಆದರೂ 6 ಗಂಟೆಗಾದರೂ ಅದು ಅಲಾರಮ್ ಆದರೂ ಸರಿ, ನನಗನ್ಸದ್ದಾದರೂ ಸರಿ ಎದ್ದೇಳ್ಬೋದು. ಆದರೆ ಎಲ್ಲಿಂದ ಶುರು ಮಾಡೋದು ಅಂತ, ನಾನು ಏನು ಮಾಡಬೇಕು ಸಹಜವಾಗಿ ನಿದ್ದೆ ಮಾಡಬೇಕು ಅಂದರೆ? ಏನಾದರೂ ರೂಲ್ಸ್ ಇದೆಯಾ? ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇಟ್ಬಿಡ್ಬೇಕಾ? ಯಾರನ್ನು ಮಾತಾಡಿಸದೆ ಸುಮ್ಮನೆ ಒಂದು ಕಡೆ ಹೋಗಿ ಕೂತ್ಕೊಂಡ್ಬೇಕಾ? ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಏನಾದರೂ ಕೂತ್ಕೊಂಡ್ಬಿಡ್ಬೇಕಾ? ಏನು ಮಾಡಬೇಕು ನಾನು ಅಂತ? ಖಂಡಿತವಾಗಿಯೂ ಇದು ಅವರವರೇ ಹಾಕಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಚೌಕಟ್ಟು. ಅವರಿಗೆ ನೀವು ಹೇಳಿದ್ರಲ್ಲ ಫೋನ್ ಆಫ್ ಮಾಡಿರ್ಬೇಕಂತ, ಖಂಡಿತವಾಗಿಯೂ ಅದು ಒಂದು ಮೆಥಡ್ ಆಗಬಹುದು. ಅದರ ಮುಖ್ಯವಾಗಿ ಅವನ ಜೀರ್ಣಕ್ರಿಯೆ ಎಷ್ಟಿದೆಯೋ ಅಷ್ಟು ಆಹಾರ ತಗೋಬೇಕು, ಅವನ ವೃತ್ತಿ ಏನಿದೆಯೋ ಅಷ್ಟು ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ದೇಹ ಒಂದಷ್ಟು ಶಾರೀರಿಕವಾಗಿ ದಣಿವಾಗುವಷ್ಟು ಫಿಸಿಕಲ್ ವರ್ಕ್, ದೈಹಿಕ ಶ್ರಮ ಆಗುವಂತಹ ಕೆಲಸವನ್ನು ಮಾಡಬೇಕು. ಮನಸ್ಸನ್ನು ಸಂತುಷ್ಟವಾಗಿ ಇಟ್ಕೋಬೇಕು, ತೃಪ್ತಿಕರವಾಗಿ ಇಟ್ಕೋಬೇಕು. ನಾನು ಹೇಳಿದ್ರೆ ಶ್ರೀಮಂತವಾಗಿ ಇಟ್ಕೋಬೇಕು ಅಂತಲ್ಲ, ದುಡ್ಡಿನಲ್ಲಿ ಶ್ರೀಮಂತ ಆಗದೋದ್ರೂ ಮನಸ್ಸನ್ನು ಶ್ರೀಮಂತವಾಗಿ ಇಟ್ಕೋಬೋದು. ಕೊನೆಯದಾಗಿ ರಾತ್ರಿ ಸ್ವಭಾವದಲ್ಲಿ ಬರುವಂತಹ ಸಮಯದಲ್ಲಿ ಅವನ ಮನಸ್ಸಿಗೆ ಒಂದು ವಿರಾಮವನ್ನು ಇಟ್ಕೋಬೇಕು. ನಾನು ಮೊದಲೇ ಹೇಳಿದ ಹಾಗೆ ಅಲ್ಪ ವಿರಾಮ ಮಾಡಿದರೆ ಆಗಲ್ಲ, ಒಂದು ಪೂರ್ಣ ವಿರಾಮ, ಒಂದು ಉತ್ತರ ಕೊಟ್ಕೋಬೇಕು. ಅದರ ಜೊತೆಗೆ ಪೂರ್ಣತ್ವವಾಗಿ ಹೇಳುವುದಾದರೆ ನಿತ್ಯಂ ಹಿತ ಆಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಶೇಷವಸಕ್ತಃ ದಾತಾ ಸಮಃ ಸತ್ಯಪರಃ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯರೋಗ ಅಂತ. ಇದು ನಿದ್ದೆಗೊಂದೇ ಅಲ್ಲ, ಅದ್ಭುತವಾದ ಬದುಕಿಗೆ. ನಿತ್ಯಂ ಹಿತ ಆಹಾರ ವಿಹಾರ ಸೇವಿ, ಹಿತವಾದ ಆಹಾರ ವಿಹಾರವನ್ನು ಮಾಡಬೇಕು. ಸಮೀಕ್ಷಕಾರಿ ವಿಶೇಷವಸಕ್ತಃ, ಯಾವ್ಯಾವ ಆಸೆಗಳು ಆಕಾಂಕ್ಷೆಗಳು ನನಗೆ ಬೇಡವೋ ಅದನ್ನು ಬಿಡಬೇಕು, ಸಮೀಕ್ಷೆ ಮಾಡಿ. ಏನು ಬೇಕೋ ಅದನ್ನು ತಗೋಬೇಕು. ಅತ್ಯಂತ ವಿಷಯ ಉಪಭೋಗಗಳನ್ನು ಮಾಡಬಾರ್ದು, ಬಹಳ ಡಿಸೈರ್ಗಳನ್ನು ಕಡಿಮೆ ಮಾಡಬೇಕು. ದಾತಾ ಸಮಃ, ಸ್ವಲ್ಪ ಮಟ್ಟಿಗೆ ದಾನವನ್ನು ಮಾಡಬೇಕು. ಎಲ್ಲ ನಾನೇ ಇಟ್ಕೊಂಡ್ರೆ ಅದನ್ನು ಕಾಪಾಡ್ಕೊಳ್ಳೋಕ್ಕೂ ನಿದ್ದೆ ಬರಲ್ಲ. ಸತ್ಯಪರಃ, ಆದಷ್ಟು ಮಟ್ಟಿಗೆ ಸತ್ಯಪರವಾಗಿರಬೇಕು. ಪೂರ್ಣ ಪ್ರಮಾಣದಲ್ಲಿ ಇವತ್ತಿನ ಕಾಲದಲ್ಲಿ ಕಷ್ಟ. ಕ್ಷಮಾವಾನ್, ಸ್ವಲ್ಪ ಬೇರೆಯವ್ರನ್ನ ಕ್ಷಮಿಸಬೇಕು. ಇಲ್ಲಾಂದರೆ ಹಳೆಯ ಶಿಲ್ಕುಗಳು ತಲೆಯಲ್ಲಿ ಉಳಿದು ಬಿಡುತ್ತೆ. ಕ್ಷಮೆಯನ್ನು ಕೊಟ್ಟರೆ ತೀರ್ಮಾನ ತಗೊಂಡಂಗೆ ಅದು, ಶಿಲ್ಕಗಳನ್ನು ಬಿಡ್ಬೋದು. ಆಪ್ತೋಪಸೇವಿ, ಅತ್ಯಂತ ಆಪ್ತರು ಒಳ್ಳೆಯವರು ಅಂತ ನೀವು ಯಾರನ್ನು ನಂಬಿದ್ದೀರೋ ಅವ್ರು ಹೇಳಿದ ಮಾತನ್ನು ಸ್ವಲ್ಪ ಕೇಳಬೇಕು. ಭವತ್ಯರೋಗ, ರೋಗ ಬರಲ್ಲ, ಅದ್ಭುತವಾಗಿ ನಿದ್ದೆ ಬರುತ್ತೆ. ಇದು ಆಯುರ್ವೇದ ನಮಗೆ ತಿಳಿಸಿದೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ಈ ಒಂದು ಶ್ಲೋಕದಲ್ಲಿ ಪೂರ್ತಿ ನಮ್ಮ ಜೀವನದಲ್ಲಿ ಸತ್ಯ ಹೇಳಿ, ಜಾಸ್ತಿ ಸುಳ್ಳು ಹೇಳಬೇಡಿ, ಜಾಸ್ತಿ ಹೇಳಬೇಡಿ, ಹೇಳಲೇಬೇಡಿ, ಕಡಿಮೆ ಹೇಳಿ, ಆದಷ್ಟು ಒಂದು ಒಳ್ಳೆಯವರ ಒಂದಿಬ್ಬರು ಆಪ್ತರನ್ನ ಮಾತನ್ನು ಕೇಳಿ ಎಲ್ಲರನ್ನು ಕ್ಷಮಿಸಿ, ಏನಾದರೂ ಮಾಡಿದ್ದನ್ನು ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಯೋಚನೆ ಮಾಡಬೇಡಿ, ಆದಷ್ಟು ಸರಿಯಾದ ಆಹಾರ ವಿಹಾರ ತಗೊಳ್ಳಿ ಅಂತ ಇದರ ಬಗ್ಗೆ ತಾವು ಹೇಳಿದ್ರಿ. ಆಮೇಲೆ ಏನಾದರೂ ಸಮಸ್ಯೆಗಳಿದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಇದು ಲೈಫ್ ಸ್ಟೈಲ್ ಸಮಸ್ಯೆಗೆ ನಾವೇ ಮಾಡ್ಕೊಳ್ಬೇಕು. ಮತ್ತೆ ಆಯುರ್ವೇದ ವೈದ್ಯರು ಕೇವಲ ಶಿಸ್ತಾಗಿ ಬದುಕೋದು, ಹಂಗಿರಿ ಹಿಂಗಿರಿ ಅಂತ ಹೇಳ್ತಾರೆ. ನಾನು ರಾತ್ರಿ ಮೊಬೈಲ್ ನೋಡಲೇಬೇಕು, ನಾನು ರಾತ್ರಿ ಕೆಲಸನೇ ಮಾಡಬೇಕು, ನನಗೆ ರಾತ್ರಿನೇ ಇಷ್ಟ ಓದಲಿಕ್ಕೆ, ನಂಗೆ ನಿದ್ದೆ ಬರಲ್ಲ, ಹಾಗಾದ್ರೆ ಆಯುರ್ವೇದದಲ್ಲಿ ಇಲ್ಲೇ ಇಲ್ವಾ? ದಯವಿಟ್ಟು ಹೀಗೆ ಅನ್ಕೋಬೇಡಿ. ನೀವು ಒಳ್ಳೇದನ್ನು ಮಾಡಿ, ಒಳ್ಳೆ ನಿದ್ದೆ ಮಾಡಿ ಅಂತ ನಾವು ಹೇಳಿದ್ದೀವಿ. ನಿಮ್ಗೆ ಸಮಸ್ಯೆ ಇದ್ರೆ ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ, ತಪ್ಪು ತಿಳ್ಕೊಳ್ಳೋದು ಬೇಡ. ಆ ಸಮಸ್ಯೆಗಳನ್ನು ಆಯುರ್ವೇದ ಬಗೆಹರಿಸುವಂತಹ ಎಲ್ಲ ರೀತಿಯ ಚಿಕಿತ್ಸೆಯು ಕೂಡ ಆಯುರ್ವೇದದಲ್ಲಿದೆ, ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ತುಂಬ ಅದ್ಭುತವಾಗಿ ನಿದ್ರೆ ಬಗ್ಗೆ ಈ ಎಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ರಿ. ಅದರ ಜೊತೆಗೆ ಒಳ್ಳೆ ಮನಃಶಾಸ್ತ್ರ ತಜ್ಞರು ಕೂಡ ತಾವು, ಅಂದರೆ ಅದನ್ನು ಯಾವ ಥರ ನಮ್ಮ ಸಮಸ್ಯೆ, ಯಾಕೆಂದರೆ ಆ ಚಿಂತೆ ಇದ್ದರೆ ನೀವು ಒಂದು ಉತ್ತರ ಕೊಟ್ಬಿಡಿ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಆಯ್ತು ಅದು. ಅಂದರೆ ಅದು ಸಾಮಾನ್ಯವಾಗಿ ನಾವು ಅದು ಕೊಡಲ್ಲ, ಅದು ಅಂದ್ಕೊಂಡಿದ್ದೀವಿ, ಕೊಟ್ಟಾಗ ನಿದ್ದೆ ಬಂದಿರುತ್ತೆ. ನಮ್ಗೆ ಏನೋ ಒಂದು ಸಮಸ್ಯೆ ಕಾಡ್ತಾನೆ ಇದ್ರೆ ಅದಕ್ಕೆ ಉತ್ತರ ಸಿಗೋವರೆಗೂ ನಾವು ಮಲ್ಕೊಳ್ಳಲ್ಲ.
ಹುಡುಕ್ತಾನೆ ಇರ್ತೀವಿ. ನಾವೇ ಏನೋ ಒಂದು ಕಂಡ್ಕೊಂಡ್ಬೇಕು, ಒಂದು ಇಂಟರ್ವ್ಯೂ ನೀವು ಹೇಳ್ದಂಗೆ ಒಂದು ಸಮಸ್ಯೆಗೆ ಒಂದು ಏನೋ ಒಂದು ಉತ್ತರ ಕಂಡಿಡ್ಕೊಂಡು ವರ್ಕ್ ಆಗತ್ತೆ ಅಂತಲೂ ಅನ್ಕೊಂಡ್ಬಿಡ್ಬೇಕು. ಎಲ್ಲ ಹೊಟ್ಟೋಗ್ಬಿಡುತ್ತೆ ಸಮಸ್ಯೆ ನಾಳೆಯಿಂದ. ಇದೇನೋ ಒಂದು ಯಾರೋ ಒಂದು ಬರ್ತಾರೆ ಕೊಡ್ತಾರೆ ಅನ್ನೋ ಥರದ್ದೊಂದು ಅದೊಂದು ಅದ್ಭುತವಾಗಿ ತಿಳಿಸ್ಕೊಟ್ರಿ ಈ ವಿಷಯ. ಅಂದರೆ ಒಂದು ಮನಃಶಾಸ್ತ್ರೀಯವಾಗೂ ತಿಳಿಸಿದ್ರಿ, ಮತ್ತು ಆಯುರ್ವೇದದಲ್ಲಿರುವಂತಹ ಅದ್ಭುತವಾದ ತತ್ವಗಳನ್ನು ತಿಳಿಸಿದ್ರಿ. ಇದೇ ತರಹ ನಮ್ಮ ಏನು ವೀಕ್ಷಕರು ನೋಡ್ತಾ ಇದ್ದಾರೆ, ಇನ್ನೂ ಅನೇಕ ಸಮಸ್ಯೆಗಳಿದೆ. ಅಂದರೆ ಈ ಮನಃಶಾಸ್ತ್ರನೇ ನಮ್ಗೆ ಇವತ್ತು ಬೇಕು ಜಾಸ್ತಿ. ಯಾಕೆಂದರೆ ಮೆಡಿಸಿನ್ಸ್ ಯಾರು ಬೇಕಾದರೆ ಬರ್ಕೊಟ್ಬಿಡ್ತಾರೆ, ಅಂಗಡಿಗೆ ಹೋಗಿ ತೊಗೊಳ್ತೀವಿ. ಅದು ಕೂಡ ನೆಟ್ಟಿಗೆ ತೊಗೊಳಲ್ಲ, ನಾವು 2 ದಿನ ತೊಗೊಳ್ತೀವಿ. ಎಲ್ಲರೂ ದುಡ್ಡು ಕೊಟ್ಟು ತೊಗೊಂಡ್ಬರ್ತೀವಿ. ಆದರೆ 15 ದಿನ ಬರ್ಕೊಟ್ಟಿರ್ತಾರೆ ಅವರು, 3ನೇ ದಿನನೇ ತೊಗೊಳಲ್ಲ. ಅದು ತೊಗೊಂಡ್ರೆ 3 ಸರಿ ತೊಗೊಳ್ಳಿ ಅಂದರೆ 1 ಸರಿ. ಅಂದರೆ ನಮಗೆ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಯಾವುದೋ ಒಂದನ್ನು ಫಾಲೋ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ. ಒಳ್ಳೇದೊಂದು ಗೊತ್ತಿದ್ರೂ ಮಾಡೋಕ್ಕಾಗಲ್ಲ, ಕೆಟ್ಟದ್ದನ್ನು ಬೇಡ ಅಂದರೂ ಫಾಲೋ ಮಾಡ್ತೀವಿ. ಸೊ ಹಾಗಾಗಿ ತಾವು ಇನ್ನೂ ಇದೇ ಥರದ ಒಂದು ಹೆಚ್ಚು ಈ ಥರದ ಒಂದು ಟಿಪ್ಸ್ಗಳನ್ನ ನಮಗೆ ಕೊಡ್ತಾ ಇರಬೇಕು. ಯಾವ ಥರ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು, ಅದೇ ಥರ ಆಯುರ್ವೇದದಲ್ಲಿರುವಂತಹ ಅದ್ಭುತ ತತ್ವಗಳನ್ನೆಲ್ಲ ತಿಳಿಸ್ಕೊಡಿ ಅಂತ ಕೇಳ್ತಾ, ಇನ್ನೂ ಅನೇಕ ಹೆಚ್ಚಿನ ಸಮಸ್ಯೆಗಳನ್ನು ನಮ್ಮ ಹತ್ರ ತೊಗೊಂಡು ಬರ್ತೀನಿ. ಇದೇ ಥರ ಇನ್ನೂ ಮುಂದೆ ನಮಗೆ ಈ ಮಾರ್ಗದರ್ಶನ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಇವತ್ತು ನಿದ್ರೆ ಬಗ್ಗೆ. ತುಂಬ ಧನ್ಯವಾದಗಳು. ಖಂಡಿತ ನಿಮ್ಮ ಆತ್ಮೀಯತೆಗೆ, ವಿಶ್ವಾಸಕ್ಕೆ ಬಹಳ ಧನ್ಯವಾದಗಳು. ನಮಸ್ಕಾರ.